So today TCHR has come up with the orientation class uh, on the topic of biology. First PUC biology syllabus na ಒಂದು orientation. Orientation ಅಂದ್ರೆ ಏನು? ಫಸ್ಟ್ ಇಯರ್ PUC ಅಲ್ಲಿ ಬಯಾಲಜಿ ಸಬ್ಜೆಕ್ಟ್ ಅಲ್ಲಿ ನೀವು ಏನೇನನ್ನ ಕಲಿತೀರಿ, ಅದನ್ನ ಯಾವ ತರ ಸ್ಟಡಿ ಮಾಡಬೇಕು, ಯಾವ್ದೆಲ್ಲ ಟಾಪಿಕ್ಸ್ ಇಂಪಾರ್ಟೆಂಟ್ ಆಗ್ತದೆ, ಯಾವ ತರ ಅದನ್ನ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ನಾವು ನೋಡ್ಲಿಕ್ಕಿದ್ದೇವೆ ಈ ಸೆಷನ್ ಅಲ್ಲಿ. ಸೊ ದಿಸ್ ಸೆಷನ್ ಈಸ್ ಅಬೌಟ್ it is orientation session on the biology syllabus, first PUC biology syllabus. Okay, so ಈಗಷ್ಟೇ ನೀವು ಕಾಲೇಜ್ ಲೈಫಿಗೆ ಎಂಟ್ರಿ ಆಗಿರ್ತೀರ. ಇಲ್ಲಿ ತನಕ ಸ್ಕೂಲಲ್ಲಿ ಒಂದು ಪ್ರೊಟೆಕ್ಟೆಡ್ ಎನ್ವಿರಾನ್ಮೆಂಟ್ ಅಲ್ಲಿ ವಿತ್ ಆಲ್ ದ ಸಪೋರ್ಟ್ ಆಫ್ ಯುವರ್ ಟೀಚರ್ಸ್ ಒಂದೊಳ್ಳೆ ಎಕ್ಸಾಮ್ ಬರ್ದು ಒಂದೊಳ್ಳೆ ಮಾರ್ಕ್ಸ್ ತಗೊಂಡು ಒಂದೊಳ್ಳೆ ಕಾಲೇಜಿಗೆ ಸೇರಿರ್ತೀರ. ಸ್ಕೂಲಿಗೂ ಕಾಲೇಜ್ ಲೈಫಿಗೂ you might have experienced a lot of difference ಇದೆ, ಟೀಚಿಂಗ್ ಮೆಥಡಾಲಜಿಯಲ್ಲಿ ಡಿಫ್ರೆನ್ಸ್ ಇದೆ, ನಿಮ್ಮ ಸ್ಟಡಿ ಪ್ಯಾಟರ್ನ್ ಚೇಂಜಸ್ ಆಗಬೇಕು, ಟಾಪಿಕ್ಸ್ ನೀವು ಸ್ಟಡಿ ಮಾಡ್ತಾ ಇರುವಂತಹ ಸಬ್ಜೆಕ್ಟ್ ತುಂಬಾ ವಾಸ್ಟ್ ಇರ್ತದೆ, ತುಂಬಾ ಓದ್ಲಿಕ್ಕೆ ಇರ್ತದೆ, ಕಾಂಪ್ಲಿಕೇಟೆಡ್ ಕಾನ್ಸೆಪ್ಟ್ ಅಂತ ಅನ್ನಿಸ್ತದೆ. ಇಷ್ಟೆಲ್ಲ ಇರುವಾಗ you should remember TCHR is always with you to assist you, to boost your studies. ಅಲ್ವಾ? ಸೊ ಅದಕ್ಕೋಸ್ಕರವೇ TCHR is always with you, maybe through the live classes here in the YouTube or through the app. TCHR app ಮೂಲಕ ಇರ್ಬೋದು, YouTube live classes ಮೂಲಕ always the TCHR is with you to boost your studies. ನಿಮ್ಮ ಸ್ಟಡೀಸಿಗೆ ಹೆಲ್ಪ್ ಆಗೋದಕ್ಕೋಸ್ಕರ, ನಿಮಗೆ ಸಪೋರ್ಟ್ ಆಗಿ ನಿಲ್ಲೋದಕ್ಕೋಸ್ಕರ ಈ ಲೈವ್ ಕ್ಲಾಸಸ್ ಇರ್ತದೆ ಅಲ್ವಾ? ಸೊ ಟುಡೇ ಸೆಷನ್ ಈಸ್ ಆಲ್ ಅಬೌಟ್ or we are going to discuss here about what do we study in first PUC biology. ಏನ್ ಕಲಿತೇವೆ ಅಂತ ಹೇಳೋದಕ್ಕೆ ಮುಂಚೆ we will just see what is biology. We will try to define what is biology ಅಲ್ವಾ? ಬಯಾಲಜಿ ಅಂದ್ರೆ ಏನು? ಸೊ ಇಲ್ಲಿ ತನಕ 10th ತನಕ ನೀವೇನು ಅಂತ ಕಲ್ತಿದ್ದೀರಿ? ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ಅನ್ನ ಕಲ್ತಿದ್ದೀರಿ. ಸೈನ್ಸ್ ಅಂದ್ರೆ ಅದರಲ್ಲಿ ಎಲ್ಲಾನು ಬಂತು ಅಲ್ವಾ? ಫಿಸಿಕ್ಸ್ ಕಲ್ತಿದ್ದೀರಿ, ಕೆಮಿಸ್ಟ್ರಿ ಕಲ್ತಿದ್ದೀರಿ, ಬಯಾಲಜಿನೂ ಕಲ್ತಿದ್ದೀರಿ. ಸೈನ್ಸ್ ಅಲ್ಲಿ ಒಂದಷ್ಟು ಸಬ್ಜೆಕ್ಟ್ ಇದೆ ಅಲ್ವಾ? ಅದರಲ್ಲಿ ಒಂದು ಸಬ್ಜೆಕ್ಟ್ ಬಯಾಲಜಿ. ಹಾಗಾದ್ರೆ ಬಯಾಲಜಿ ಅಂದ್ರೆ ಏನು? ಹೌ ಡು ವಿ ಡಿಫೈನ್ ಬಯಾಲಜಿ? ವಿಲ್ ಜಸ್ಟ್ ಸಿ ಬಯಾಲಜಿ ಅಂದ್ರೆ ಏನು ಅಂತ ಡೆಫಿನಿಷನ್ ಅನ್ನು ನೋಡುವ. ಸಿ ಸ್ಟೂಡೆಂಟ್ಸ್, ಬಯಾಲಜಿಯಲ್ಲಿ ಯಾವುದೇ ಡೆಫಿನಿಷನ್ ಅನ್ನು ನಾವು ನೋಡ್ಬೇಕಾದ್ರೆ ಅಥವಾ ಯಾವುದೇ ಒಂದು ವರ್ಡಿನ ಮೀನಿಂಗ್ ಅನ್ನ ನಾವು ತಿಳ್ಕೊಳ್ಬೇಕು ಅಂತ ಅಂದ್ರೆ ವಿ ಹ್ಯಾವ್ ಟು ಸ್ಪ್ಲಿಟ್ ದ ವರ್ಡ್. ಸಿ ಬಯಾಲಜಿ ಅಂತ ಹೇಳುವಂತ ಒಂದು ವರ್ಡ್ ಅನ್ನ ನಾವು ಸ್ಪ್ಲಿಟ್ ಮಾಡೋಣ. ಏನು ಅಂತ ಸ್ಪ್ಲಿಟ್ ಮಾಡೋಣ? ಸಿ ಬಯೋ ಈಸ್ ಒನ್ ವರ್ಡ್, ಲಾಜಿ ಈಸ್ ಅನದರ್ ವರ್ಡ್. ಓಕೆ, ಯಾವಾಗ್ಲೂ ಒಂದು ಟರ್ಮ್ ಅನ್ನ ಸ್ಪ್ಲಿಟ್ ಮಾಡಿ ಅದರ ಮೀನಿಂಗ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡ್ಬೇಕು ನಾವು ಬಯಾಲಜಿಯಲ್ಲಿ. ವೈ, ವಾಟ್ ಈಸ್ ಅ ರೀಸನ್? ಯಾಕೆ ನಾವು ಈ ತರ ಇದನ್ನ ಸ್ಟಡಿ ಮಾಡ್ಬೇಕು ಅಂತಂದ್ರೆ, ಸಿ ಬಯಾಲಜಿಯಲ್ಲಿ ಬರುವಂತಹ ಒಂದಷ್ಟು ಟರ್ಮ್ಸ್, ಒಂದಷ್ಟು ಶಬ್ದಗಳು ಇಂಗ್ಲಿಷಿನ ಶಬ್ದಗಳು ಅಲ್ಲ. Okay, these are not the English terms. It is maybe some of the terms are the Greek words, some are Latin words, some are French words. ಬೇರೆ ಬೇರೆ ಭಾಷೆಯಿಂದ ಡಿರೈವ್ ಆದಂತಹ ಕೆಲವೊಂದು ಟರ್ಮ್ಸ್ ಬಯಾಲಜಿಯಲ್ಲಿ ಇರುವಂತದ್ದು. ಅದಕ್ಕೆ ನಮ್ಗೆ ಬಯಾಲಜಿಕಲ್ ಟರ್ಮ್ಸ್ ನಮ್ಗೆ ಕೆಲವೊಂದ್ಸಲ ತುಂಬಾ ಕಷ್ಟ ಅನ್ನಿಸ್ತದೆ. ಯಾಕೆ? ಅದನ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಕಷ್ಟ, ಅದರ ಸ್ಪೆಲ್ಲಿಂಗ್ ಅನ್ನ ಬರೆಯೋದು ತುಂಬಾ ಕಷ್ಟ ಅನ್ನಿಸ್ತದೆ. ಯಾಕೆ? ಬಿಕಾಸ್ ವಿ ಆರ್ ನಾಟ್ ಯೂಸ್ ಟು ದೋಸ್ ಲ್ಯಾಂಗ್ವೇಜಸ್. ಗ್ರೀಕ್ ಇರ್ಬೋದು, ಲ್ಯಾಟಿನ್ ಇರ್ಬೋದು, ಕಾಮನ್ ಆಗಿ ನಾವು ಯೂಸ್ ಮಾಡುವಂತಹ ಲ್ಯಾಂಗ್ವೇಜಸ್ ಅಲ್ಲ. ಅದಕ್ಕೆ ನಮ್ಗೆ ಅದರ ಅರ್ಥ ಸುಲಭವಾಗಿ ಗೊತ್ತಾಗೋದಿಲ್ಲ. ಅದೇ ತರ ಅದರ ಸ್ಪೆಲ್ಲಿಂಗ್ ಕೂಡ ನಮ್ಗೆ ಕಷ್ಟ ಅಂತ ಅನಿಸ್ತದೆ. ಅದೇ ತರ ಬಯಾಲಜಿ ಅಂತ ಹೇಳುವಂತ ವರ್ಡ್, ಇದು ಕೂಡ ಒಂದು ಗ್ರೀಕ್ ವರ್ಡ್ ಇಂದ ಆಯ್ದುಕೊಂಡಂತಹ ಒಂದು ಟರ್ಮ್ ಆಗಿರ್ತದೆ. ಸೊ ಗ್ರೀಕ್ ಲ್ಯಾಂಗ್ವೇಜ್ ಇಂದ ಡಿರೈವ್ ಆದಂತಹ ಒಂದು ಟರ್ಮ್. ವಾಟ್ ಈಸ್ ದ ಮೀನಿಂಗ್ ಆಫ್ ಬಯಾಲಜಿ? ಬಯೋಸ್ ಅಂತಂದ್ರೆ ಗ್ರೀಕ್ ಅಲ್ಲಿ ಬಯೋಸ್, ಮೀನಿಂಗ್ ಆಫ್ ದ ಟರ್ಮ್ ಬಯೋಸ್ ಇಸ್ ಲೈಫ್. ಲೈಫ್ ಅಂತ ಅರ್ಥ ಬಯೋಸ್ ಅಂದ್ರೆ. ಸೊ ಬಯೋಸ್ ಅನ್ನೋ ಒಂದು ಗ್ರೀಕ್ ಟರ್ಮ್ ಇಂದ ಬಯೋ ಅಂತ ಹೇಳುವಂತಹ ಟರ್ಮ್ ಡಿರೈವ್ ಆಗಿದೆ. ದಟ್ ಮೀನ್ಸ್ ಲೈಫ್. ಲೋಗೋಸ್ ಮೀನ್ಸ್ ಸ್ಟಡಿ. ಸೊ ಇಲ್ಲಿ ಲಾಜಿ, ಎಲ್ಲೆಲ್ಲ ಟರ್ಮ್ ಅಲ್ಲಿ ಲಾಜಿ ಅಂತ ಬರ್ತದೆ. ಫಿಸಿಯಾಲಜಿ, ಎಂಡೋಕ್ರೈನಾಲಜಿ ಅಲ್ವಾ? ಲಾಜಿ ಅಂತ ಬರ್ತದೆ. ಇಟ್ ಮೀನ್ಸ್ ದ ಸ್ಟಡಿ ಅಂತ ಅರ್ಥ. ಸೊ ಬಯೋಲಜಿ ಅಂತಂದ್ರೆ ಸಿಂಪ್ಲಿ ಇಟ್ ಈಸ್ ಸ್ಟಡಿ ಆಫ್ ದ ಲೈಫ್ ಫಾರ್ಮ್ಸ್. ಜೀವ ಇರುವಂತಹ ವಸ್ತುಗಳನ್ನ ಸ್ಟಡಿ ಮಾಡೋದಕ್ಕೆ ನಾವು ಬಯಾಲಜಿ ಅಂತ ಹೇಳುವಂಥದ್ದು. ಆರ್ ಇಟ್ ಈಸ್ ಅ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಲೈಫ್ ಅಂಡ್ ದ ಲೈಫ್ ಫಾರ್ಮ್ಸ್, ದ ಸ್ಟಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಜೀವ ಇರುವಂತಹ ಜೀವಿಗಳ ಬಗ್ಗೆ ಸ್ಟಡಿ ಮಾಡೋದನ್ನೇ ಬಯಾಲಜಿ ಅಂತ ಹೇಳುವಂಥದ್ದು. ನೋಡಿ, ನಾವು ಟರ್ಮ್ ಅನ್ನ ಸ್ಪ್ಲಿಟ್ ಮಾಡಿದ ತಕ್ಷಣ ಈಸಿಯಾಗಿ ಅರ್ಥ ಆಗ್ತದೆ ವಾಟ್ ಈಸ್ ದ ಮೀನಿಂಗ್ ಆಫ್ ಟರ್ಮ್ ಅಂತ ಹೇಳಿ. ಸೊ ಬಯಾಲಜಿಯಲ್ಲಿ ಇದೊಂದು ಟ್ರಿಕ್ ಮೈ ಡಿಯರ್ ಸ್ಟೂಡೆಂಟ್ಸ್. ಹೆಚ್ಚಿನ ಮಕ್ಕಳಿಗೆ ಕಾಡುವಂತಹ ಒಂದು ಸಮಸ್ಯೆ ಅಂತಂದ್ರೆ ಬಯಾಲಜಿಯಲ್ಲಿ ಇರುವಂತಹ ಶಬ್ದಗಳನ್ನ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗ್ತದೆ. ಎಕ್ಸಾಮ್ ಅಲ್ಲಿ ಅದರ ಸ್ಪೆಲ್ಲಿಂಗ್ ಅನ್ನ ಬರೆಯೋದು ಕಷ್ಟ ಆಗ್ತದೆ. ದಿಸ್ ಈಸ್ ಅ
problem of most of the biology students. How to overcome this problem? ಸಿಂಪಲ್ ಟ್ರಿಕ್ ಅಂದ್ರೆ ಆ ವರ್ಡಿನ ಮೀನಿಂಗ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಯಾವ ಭಾಷೆಯಿಂದ ಆಯ್ದುಕೊಂಡಿದೆ ಅಂತ ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ. ಸೊ ಒಂದೆರಡು ಮೂರ್ ಕಡೆ ಫಾರ್ ಎಕ್ಸಾಂಪಲ್ ಬಯೋ ಅನ್ನೋದು ಈಗ ನಿಮ್ಗೆ ಕರೆಕ್ಟ್ ಆಗಿ ನೆನ್ಪಿಳಿತು. ಬಯೋ ಅಂತ ಹೇಳಿದ್ರೆ ಲಿವಿಂಗ್ ಅಂತ ಅರ್ಥ. ಸೊ ಆ ತರ ಟರ್ಮ್ಸ್ ಅನ್ನ ಜಾಸ್ತಿ ಎಲ್ಲೆಲ್ಲ ನಮ್ಗೆ ಹೊಸ ಶಬ್ದಗಳು ಬಯಾಲಜಿ ಓದ್ತಾ ಬರ್ತದೆ, ಅಲ್ಲೆಲ್ಲ ಅದು ಅದರ ನಿಜವಾದ ಇಂಗ್ಲಿಷ್ ಮೀನಿಂಗ್ ಏನು ಅಥವಾ ಕನ್ನಡದ ಮೀನಿಂಗ್ ಏನು ಅನ್ನೋದನ್ನ ಅಲ್ಲಲ್ಲೇ ನೋಟ್ ಮಾಡ್ತಾ ಹೋದ್ರೆ ಬಯಾಲಜಿ ಓದ್ತಾ ಈಸಿ ಆಗ್ತಾ ಹೋಗ್ತದೆ. ಹೊಸ ಶಬ್ದಗಳನ್ನು ನೆನ್ಪಿಟ್ಕೊಳ್ಳೋದು ಈಸಿ ಆಗ್ತಾ ಹೋಗ್ತದೆ. ಓಕೆ, ದಿಸ್ ಇಸ್ ಒನ್ ಟ್ರಿಕ್ ಹೌ ಟು ಸ್ಟಡಿ ಬಯಾಲಜಿ ಎಫೆಕ್ಟಿವ್ಲಿ ಅಂತ ಹೇಳೋದಕ್ಕೆ. ಯಾಕಂದ್ರೆ ಹೆಚ್ಚಿನ ಮಕ್ಕಳಿಗೆ ಕಷ್ಟ ಆಗೋದು ಬಯಾಲಜಿಯಲ್ಲಿ ಇಸ್ ಟು ರಿಮೆಂಬರ್ ದ ನ್ಯೂ ಟರ್ಮ್. ಸೈಂಟಿಫಿಕ್ ನೇಮ್ ಇರ್ಬೋದು, ಅಥವಾ ಬೇರೆ ಬೇರೆ ಜೀವಿಗಳ ಬಾಡಿಯಲ್ಲಿರುವ ಕೆಲವೊಂದು ಆರ್ಗನ್ಸ್ಗಳ ಹೆಸರಿರ್ಬೋದು, ಕೆಲವೊಂದು ಹಾರ್ಮೋನ್ಗಳ ಹೆಸರಿರ್ಬೋದು, ಎಂಜೈಮ್ಗಳ ಹೆಸರಿರ್ಬೋದು. ಇದನ್ನೆಲ್ಲ ನೆನ್ಪಿಟ್ಕೊಳ್ಳೋದು ಮಕ್ಕಳಿಗೆ ಕಷ್ಟ ಆಗ್ತದೆ. ಯಾವಾಗ ಕಷ್ಟ ಆಗೋದು ಅಂತ ಹೇಳಿದ್ರೆ ಅದರ ಅರ್ಥ ಗೊತ್ತಿಲ್ಲದೆ ಇದ್ದಾಗ ಕಷ್ಟ ಆಗುವಂಥದ್ದು. ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಕೊಂಡ್ರೆ ಬಯಾಲಜಿ ಈಸ್ ಒನ್ ಆಫ್ ದ fascinating subject, very interesting, fascinating and easy one compared to other subject. Okay, ಯಾವಾಗ ಸುಮ್ಮನೆ ಮೇಲಿನ ಮೇಲೆ ಬೈ ಹಾರ್ಟ್ ಹೊಡಿತಾ ಓದ್ತಾ ಹೋದ್ರೆ ಎನಿಬಡಿ ಕ್ಯಾನ್ ಫೀಲ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್. ಆದ್ರೆ ಅರ್ಥ ಮಾಡ್ಕೊಂಡಾಗ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಇಟ್ ಈಸ್ ಇಂಟ್ರೆಸ್ಟ್, ವಿ ಸ್ಟಾರ್ಟ್ ಅಪ್ರಿಶಿಯೇಟಿಂಗ್ ದ ಸಬ್ಜೆಕ್ಟ್. ಓಕೆ, ಅಂಡ್ ದೆನ್ ಬಯಾಲಜಿ ಬಿಕಮ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಈಸಿ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಡಿಟೇಲ್ ಆಗಿ ಸ್ಟಡಿ ಮಾಡಬೇಕು ಬಯಾಲಜಿನ. ಪ್ರತಿಯೊಂದು ವರ್ಡ್ ಅನ್ನ, ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ತಾ ಸ್ಟಡಿ ಮಾಡಿದ್ರೆ ಬಯಾಲಜಿ ಬಿಕಮ್ಸ್ ಈಸಿ. ಸೊ ವಿ ಅಂಡರ್ಸ್ಟುಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ಬಯಾಲಜಿ, ಡೆಫಿನಿಷನ್ ಆಫ್ ದ ಬಯಾಲಜಿ. Biology is defined as the science, or it is a study of life and the living organism. Study of life, ಜೀವ ಇರುವಂತಹ ವಸ್ತುಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಜೀವ ಅಂದ್ರೆ ಏನು, ಲೈಫ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಅದೇ ತರ ಲಿವಿಂಗ್ ಆರ್ಗಾನಿಸಮ್, ಜೀವ ಇರುವಂತಹ ಜೀವಿಗಳ ಲಕ್ಷಣಗಳು ಏನು, ಯಾವ ತರ ಅವುಗಳು ಲೈಫ್ ಪ್ರೊಸೆಸ್ ಅನ್ನ ಕ್ಯಾರಿ ಮಾಡ್ತಾ ಇರ್ತವೆ, ವಾಟ್ ಆರ್ ದ ಲೈಫ್ ಪ್ರೊಸೆಸಸ್ ದೇ ಕ್ಯಾರಿ ಔಟ್, ಹೌ ಡು ದೇ ಕ್ಯಾರಿ ಔಟ್ ದೋಸ್ ಪ್ರೊಸೆಸಸ್. ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡುವಂತಹ ಒಂದು ಸೈನ್ಸಿನ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಲೈಫ್ ಅಂಡ್ ಲಿವಿಂಗ್ ಆರ್ಗಾನಿಸಮ್ ಇಸ್ ನಥಿಂಗ್ ಬಟ್ ಬಯಾಲಜಿ ಅಲ್ವಾ. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಯು ಕ್ಯಾನ್ ರೈಟ್ ಯುವರ್ ಓನ್ ಡೆಫಿನಿಷನ್. ಅಲ್ಲಿ ಬೈ ಹಾರ್ಟ್ ಮಾಡುವಂತಹ ಅಗತ್ಯ ಬರೋದಿಲ್ಲ ಅಲ್ವಾ. ಸೊ ಬೇಸಿಕ್ ಈಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಕ್ಲಿಯರ್ಲಿ. ದಟ್ ಈಸ್ ಅ ಡೆಫಿನೇಷನ್ ಆಫ್ ಬಯಾಲಜಿ. ಹಾಗಾದ್ರೆ ಬಯಾಲಜಿನ ನಾವು ಯಾಕೆ ಓದ್ಬೇಕು? ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಸ್ಟಡಿಂಗ್ ಬಯಾಲಜಿ? PUC ಅಲ್ಲಿ ಬಯಾಲಜಿ ಯಾಕೆ ತಗೊಳ್ಬೇಕು? ನಿಮ್ಮ ಸೀನಿಯರ್ಸ್ ಅಥವಾ ಕೆಲವರ ಒಪಿನಿಯನ್ ಇರ್ಬೋದು, ಬಯಾಲಜಿ ಇಸ್ ಅ ವೆರಿ ವಾಸ್ಟ್ ಸಬ್ಜೆಕ್ಟ್, ತುಂಬಾ ಹೆವಿ ಇದೆ ಸಿಲೆಬಸ್, ತುಂಬಾ ಕಷ್ಟ, ಸ್ಕೋರ್ ಮಾಡೋದು ಕಷ್ಟ, ಬಯಾಲಜಿ ಇಸ್ ಟಫ್ ಅಂತ ಒಪಿನಿಯನ್ ನೀವು ಕೇಳಿರ್ಬೋದು. ಹಾಗಿದ್ರೆ ಯಾಕೆ ಬಯಾಲಜಿಯನ್ನು ನಾನು ಕಲಿಬೇಕು, ಯಾಕೆ ಬಯಾಲಜಿ ಬೇಕು? ದರ್ ಆರ್ ಸಮ್ ರೀಸನ್ಸ್ ವೈ ವಿ ನೀಡ್ ಟು why biology, why you need to study biology. There are some reasons, ಬೇಕಾದಷ್ಟು ರೀಸನ್ಸ್ ಇದೆ. ಕೆಲವು ರೀಸನ್ ಹೇಳಿದ್ರೆ, learning biology can bring students closer with the process of human body and learn more about human health. ಹ್ಯೂಮನ್ ಮಾತ್ರ ಅಲ್ಲ, ಯಾವುದೇ ಜೀವಿ, ನಮ್ಮ ಸುತ್ತಮುತ್ತ ಇರುವಂತಹ ಜೀವ ಇರುವಂತಹ ವಸ್ತುಗಳನ್ನ ನಾವು ಜಾಸ್ತಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗ್ತದೆ. ಅಂಡ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ಲೈಫ್ ಅಲ್ವಾ. ಇಟ್ ಕ್ಯಾನ್ ಬ್ರಿಂಗ್ ಯು ಕ್ಲೋಸರ್ ಟು ದ ಲೈಫ್ ಪ್ರೊಸೆಸಸ್. ಒಂದು ಜೀವಿ ಯಾವ ತರ ಬದುಕ್ತಾ ಇದೆ, ಯಾವ ತರ ಅದರ ಬಾಡಿ ಒಳಗಡೆ ಬೇರೆ ಬೇರೆ ಪ್ರೊಸೆಸ್ಗಳು ಆಗ್ತಾ ಇದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗ್ತದೆ. ದೆನ್ ವಿ ಕ್ಯಾನ್ ಅಪ್ರಿಶಿಯೇಟ್ ಅವರ್ ಲೈಫ್ ಕಂಪ್ಲೀಟ್ಲಿ ಅಲ್ವಾ. ನಾವು ಅರ್ಥ ಮಾಡ್ಕೊಳ್ಬಹುದು. ಅದೇ ತರ ಏನೋ ಹುಷಾರ್ ತಪ್ಪಿತು, ಏನೋ ಒಂದಾಯ್ತು, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಅವರ್ ಬಾಡಿ ಇಫ್ ಯು ನೋ ದ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ದ ಬಯಾಲಜಿ. ಸೊ ಒಂದು ಬಯಾಲಜಿ PUC ಲೆವೆಲಿನ ಬಯಾಲಜಿ ಆದ್ರೂ ನಾವು ಕಲಿಲೇಬೇಕಾಗ್ತದೆ. ಸೊ ಓನ್ಲಿ ದೆನ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ ದ ಬಯಾಲಜಿ ಇಸ್ ಇಂಪಾರ್ಟೆಂಟ್, ಸೊ ದ್ಯಾಟ್ ಯು ಕ್ಯಾನ್ ಅಪ್ರಿಶಿಯೇಟ್ ದ ಲೈಫ್ ಪ್ರೊಸೆಸಸ್. ಈ PUC ಲೆವೆಲ್ ಅಲ್ಲಿ ನೀವು ಕಲಿಯುವಂತ ಬಯಾಲಜಿ ತುಂಬಾ ಬೇಸಿಕ್ ಆದಂತ ಕಾನ್ಸೆಪ್ಟ್ ಅನ್ನ ಕಲಿತೀರಿ, ಬಟ್ ಥ್ರೂ ಔಟ್ ದ ಲೈಫ್ ಇಟ್ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ಯುವರ್ ಲೈಫ್ ಇನ್ ಅ ಬೆಟರ್ ವೇ. ಸಿಂಪಲ್ ಆಗಿ ಹೇಳೋದಾದ್ರೆ, ನೀವು ಏನ್ ಫುಡ್ ತಗೊಳ್ತೀರಿ, ಆ ಫುಡ್ ನಿಮ್ಮ ಬಾಡಿಯಲ್ಲಿ ಹೇಗೆ ಡೈಜೆಸ್ಟ್ ಆಗ್ತದೆ, ನಿಮ್ಮ ಬಾಡಿಗೆ ಯಾವ ತರದ ಹೆಲ್ಪ್ ಆಗ್ತದೆ, ಯಾವುದು ಹೆಲ್ದಿ ಫುಡ್, ಯಾವುದು ಜಂಕ್ ಫುಡ್ ಅಥವಾ ಅನ್ಹೆಲ್ದಿ ಫುಡ್,
ಅಲ್ವಾ? ಯಾವ ತರ ರೋಗ ಬರ್ತದೆ, ರೋಗ ಬಂದಾಗ ಯಾವ ತರ ನಮ್ಮ ಬಾಡಿಯಲ್ಲಿ ಚೇಂಜಸ್ ಆಗ್ತದೆ, ಇಂಥ ಸಣ್ಣ ಪುಟ್ಟ ವಿಷಯಗಳು ನಾವು ಇಲ್ಲಿ ಬಯಾಲಜಿ PUC ಲೆವೆಲ್ ಅಲ್ಲಿ ಕಲಿತಾ ಇರ್ತೇವೆ. ಅದು ಲೈಫ್ ಲಾಂಗ್ ನಿಮ್ಗೆ ಹೆಲ್ಪ್ ಆಗ್ತಾ ಹೋಗ್ತದೆ. ಯು ಕ್ಯಾನ್ ಲೀಡ್ ಅ ಬೆಟರ್ ಲೈಫ್ ಬೈ ಅಂಡರ್ಸ್ಟ್ಯಾಂಡಿಂಗ್ ದ ಬಯಾಲಜಿ. ಫಾರ್ ದ್ಯಾಟ್ ರೀಸನ್ ಯು ಶುಡ್ ಸ್ಟಡಿ ಬಯಾಲಜಿ ಇನ್ ಸೆಕೆಂಡ್ ಇನ್ ಯುವರ್ PU ಲೆವೆಲ್. ಒಂದು ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ ಅಷ್ಟನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ, ಅರ್ಥ ಮಾಡೋದ್ರ ಮೂಲಕ ಲೈಫ್ ಅನ್ನ ಬೆಟರ್ ವೇ ಅಲ್ಲಿ ಪ್ರೊಸೀಡ್ ಬದುಕೋದಕ್ಕೋಸ್ಕರ ಬಯಾಲಜಿ ಇಂಪಾರ್ಟೆಂಟ್ ಆಗ್ತದೆ ಮಕ್ಕಳೇ ಈ ಲೆವೆಲ್ ಅಲ್ಲಿ. ಓಕೆ, ದಿಸ್ ಇಸ್ ಒಂದು ರೀಸನ್. ಅಂದ್ರೆ ಒನ್ ಮೋರ್ ಇಂಪಾರ್ಟೆಂಟ್ ರೀಸನ್, ಆಸ್ ಯು ಆಲ್ ನೋ, ಬಯಾಲಜಿ ಇಸ್ ಇಂಪಾರ್ಟೆಂಟ್ ಟು ಪರ್ಸ್ಯೂ ಹೈಯರ್ ಸ್ಟಡೀಸ್ ಇನ್ ಎನಿ ಫೀಲ್ಡ್ ಆಫ್ ಲೈಫ್ ಸೈನ್ಸಸ್. ಲೈಫ್ ಸೈನ್ಸ್ಗೆ ಸಂಬಂಧಪಟ್ಟಂತ ಯಾವುದೇ ಒಂದು ಕೋರ್ಸ್ ಅನ್ನ ನೀವು ಫ್ಯೂಚರ್ ಅಲ್ಲಿ ಕಲಿಬೇಕು ಅಂತಂದ್ರೆ ಬಯಾಲಜಿ ತಗೊಳ್ಳೇಬೇಕು. ಯಾವುದು ಲೈಫ್ ಸೈನ್ಸ್ಗೆ ರಿಲೇಟೆಡ್ ಕೋರ್ಸಸ್ ಇದೆ ಫ್ಯೂಚರ್ ಅಲ್ಲಿ? ಯು ನೋ ಇಟ್ ಅಲ್ವಾ? ಒಂದು ಮೆಡಿಕಲ್ ಫೀಲ್ಡ್, ಮೆಡಿಕಲ್ ಅಲ್ಲಿ ಒಂದಷ್ಟು ಸ್ಟ್ರೀಮ್ಸ್ ಇದೆ. MBBS ಇರ್ಬೋದು, BDS ಇರ್ಬೋದು, BAMS ಇರ್ಬೋದು ಅಲ್ವಾ? ಎನಿಥಿಂಗ್ ಇಟ್ ಕುಡ್ ಬಿ. ಅಥವಾ ಪ್ಯಾರಾಮೆಡಿಕಲ್ ಕೋರ್ಸಸ್ ಇರ್ಬೋದು, PharmD ಇರ್ಬೋದು, ಅಥವಾ ನರ್ಸಿಂಗ್ ಕೋರ್ಸಸ್ ಇರ್ಬೋದು, ಫಿಸಿಯೋಥೆರಪಿ ಕೋರ್ಸ್ಗಳಿರ್ಬೋದು ಅಲ್ವಾ? ಎನಿಥಿಂಗ್ ರಿಲೇಟೆಡ್ ಟು ದ ಮೆಡಿಕಲ್ ಸೈನ್ಸ್ ಇಫ್ ಯು ವಾಂಟ್ ಟು ಪರ್ಸ್ಯೂ, ಬಯಾಲಜಿ ಇಸ್ ರಿಕ್ವೈರ್ಡ್ ಇನ್ PUC ಅಲ್ವಾ? ಅಥವಾ ಸಮ್ ಅದರ್ ಸ್ಟ್ರೀಮ್ಸ್ ಲೈಕ್ ಲೈಫ್ ಸೈನ್ಸಿಗೆ ರಿಲೇಟೆಡ್ ಬೇಸಿಕ್ ಸೈನ್ಸ್ ಅಲ್ಲಿ ನೀವು ಡಿಗ್ರಿ ಮಾಡ್ತೀರಿ, BSc ಮಾಡ್ತೀರಿ, MSc ಮಾಡ್ತೀರಿ, ಅಥವಾ PhD ಮಾಡ್ತೀರಿ, ರಿಸರ್ಚ್ ಮಾಡ್ತೀರಿ, ಸೈಂಟಿಸ್ಟ್ ಆಗ್ತೀರಿ ಬಯಾಲಜಿಕಲ್ ಸೈನ್ಸ್ ಅಲ್ಲಿ, ಲೈಫ್ ಸೈನ್ಸಸ್ ಅಲ್ಲಿ ಅಂತಂದ್ರೆ ಕೂಡ ನಿಮ್ಗೆ ಲೈಫ್ ಸೈನ್ಸಸ್ ನೀವು ಬಯಾಲಜಿ PUC ಅಲ್ಲಿ ತಗೊಳ್ಳೇಬೇಕಾಗ್ತದೆ. ಸೊ ಮೆಡಿಕಲ್ ಫೀಲ್ಡ್ಗೆ ಹೋಗೋದಾದ್ರೆ, ಪ್ಯಾರಾಮೆಡಿಕಲ್ ಸ್ಟಡೀಸ್ ಮಾಡೋದಾದ್ರೆ, ಫಾರ್ಮಸಿ, if you want to pursue your career in the field of pharmacology, B Pharma, M Pharma ಮಾಡ್ತೀರಿ, ಫಾರ್ಮಸಿಸ್ಟ್ ಆಗ್ತೀರಿ ಅಂತಂದ್ರೆ ಬೇಕು. ಅಥವಾ ಒಂದು ಒಳ್ಳೆ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಏನೋ ಒಂದು ಇನ್ನೋವೇಟಿವ್ ಸ್ಟಡಿ ಮಾಡ್ತೀರಿ, ಅಗ್ರಿಕಲ್ಚರ್ ರಿಲೇಟೆಡ್ ಏನೋ ಒಂದು ಪ್ರಾಡಕ್ಟ್ ಅನ್ನ ನೀವು ಏನೋ ಒಂದು ಇನೋವೇಷನ್ ಅನ್ನ ಮಾಡ್ತೀರಿ, ಅದ್ರ ರಿಲೇಟೆಡ್ ಕಲಿತೀರಿ ಅಂತಾದ್ರೂ ನಿಮ್ಗೆ ಬಯಾಲಜಿ PUC ಅಲ್ಲಿ ಬೇಕು, ರೈಟ್? ಸೊ ಯು ಹ್ಯಾವ್ ಲಾಟ್ ಆಫ್, ಆರ್ ಇಫ್ ಯು ವಾಂಟ್ ಟು ಪರ್ಸ್ಯೂ ಹೈಯರ್ ಸ್ಟಡೀಸ್ ಇನ್ ದ ಫೀಲ್ಡ್ ಆಫ್ ಲೈಫ್ ಸೈನ್ಸಸ್, ಬಯಾಲಜಿಕಲ್ ಸೈನ್ಸಸ್, ದೆನ್ ಬಯಾಲಜಿ ಇಸ್ ರಿಕ್ವೈರ್ಡ್ ಇನ್ PUC. ಇದೆಲ್ಲ ರೀಸನ್ಗೋಸ್ಕರ PU ಲೆವೆಲ್ ಅಲ್ಲಿ ಬಯಾಲಜಿ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ. So now we understood what is biology and why we need to study biology. Next we will see what do we study in our first year. ಈಗ PUC ಅಲ್ಲಿ ಬಯಾಲಜಿ ಕಲಿಯುವಾಗ ಫಸ್ಟ್ PUC ಅಲ್ಲಿ ನಾವು ಏನೇನು ಕಲಿತೇವೆ ಬಯಾಲಜಿ ಅಂತ ಹೇಳಿ. Okay, we will go on seeing what are the topics we study in biology in your first PUC. Okay, see there are 5 units my dear students. First PUC biology syllabus ಅನ್ನು ನೀವು ತೆಗೆದು ನೋಡಿದ್ರೆ there are 5 units. 5 ಯೂನಿಟ್ ಇದೆ. 5 ಯೂನಿಟ್ ಅಲ್ಲಿ ಟೋಟಲ್ ಎಲ್ಲ ಯೂನಿಟ್ ಸೇರಿ there are 19 chapters. All the chapters are very interesting and very basic chapters. ಓಕೆ, ನಿಮ್ಗೆ ಲೈಫ್ ಲಾಂಗ್ ಯೂಸ್ ಆಗುವಂತಹ ಕಾನ್ಸೆಪ್ಟ್ಗಳೇ ಅದರಲ್ಲಿ ಇರುವಂತಹ 19 ಚಾಪ್ಟರ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ತುಂಬಾ ಇಂಟ್ರೆಸ್ಟಿಂಗ್ ಚಾಪ್ಟರ್ಸ್ ಕೂಡ ಆಗಿರ್ತದೆ 19 ಚಾಪ್ಟರ್ಸ್ ಕೂಡ. ಆಮೇಲೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆದಂತಹ ಒಂದಷ್ಟು ಯೂನಿಟ್ಸ್ ಕೂಡ ಇದೆ. ನಿಮ್ಮ NEET ಇರ್ಬೋದು, CET ಎಕ್ಸಾಮ್ಸ್ಗಳಿಗೆ ಇಂಪಾರ್ಟೆಂಟ್ ಆದಂತಹ ಕೆಲವೊಂದು ಯೂನಿಟ್ಸ್ ಇದೆ. ಅದು ಯಾವ್ದು ಅಂತ ಆಮೇಲೆ ನಾವು ನೋಡ್ತಾ ಹೋಗುವ, ಯಾವ ಯೂನಿಟ್ ಅಲ್ಲಿ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳಿ. ಸೆಕೆಂಡ್ ಇಯರ್ ಟಾಪಿಕ್ಸ್ ಮಾತ್ರ. ಫಸ್ಟ್ ಇಯರ್ ಇದು ಕೂಡ ಅರೌಂಡ್ 50% ಅಷ್ಟು ಕ್ವಶನ್ಸ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇಟ್ ವಿಲ್ ಕಮ್ ಫ್ರಮ್ ಯುವರ್ ಫಸ್ಟ್ PUC ಸಿಲೆಬಸ್. ಬಯಾಲಜಿಯಲ್ಲಿ ಎಸ್ಪೆಷಲಿ ನೀಟಿಗೆ 45 to 50% ಆಫ್ ದ ಕ್ವಶನ್ಸ್ ವಿಲ್ ಕಮ್ ಫ್ರಮ್ ಯುವರ್ ಫಸ್ಟ್ ಇಯರ್ ಸಿಲೆಬಸ್. ಸೊ ಹಾಗಾದ್ರೆ ಏನೇನಿದೆ ಈ ಸಿಲೆಬಸ್ ಅಲ್ಲಿ ವಿ ವಿಲ್ ಸಿ. ಓಕೆ, ಯೂನಿಟ್ 1 ಅಲ್ಲಿ ಏನೇನು ಕಲಿತೇವೆ, ತುಂಬಾ ಬೇಸಿಕ್ ಆದಂತಹ ಕೆಲವೊಂದು ಚಾಪ್ಟರ್ಸ್ ಇದೆ, ತುಂಬಾ ಸಿಂಪಲ್ ಚಾಪ್ಟರ್ಸ್. ಓಕೆ, ಫಸ್ಟ್ ಚಾಪ್ಟರ್ ಈಸ್ ದ ಲಿವಿಂಗ್ ವರ್ಲ್ಡ್. ಲಿವಿಂಗ್ ವರ್ಲ್ಡ್ ಅನ್ನೋ ಚಾಪ್ಟರ್ ಅಲ್ಲಿ ಏನೇನು ಕಲಿತೇವೆ ಅಂತಂದ್ರೆ, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಇದನ್ನ ನೀವು ಮೇ ಬಿ ನಿಮ್ಮ ಪ್ರೈಮರಿಯಿಂದ ಕಲಿತಾ ಬರ್ತಾ ಇದ್ದೀರಿ ಅಲ್ವಾ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಅಂತ ಹೇಳಿ. ಲಿವಿಂಗ್ ಆರ್ಗ್ಯಾನಿಸಮ್ಸ್ ಗ್ರೋ, ಲಿವಿಂಗ್ ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಕ್ಯಾರಿ ಔಟ್ ಮೆಟಬಾಲಿಸಮ್ ಎಲ್ಲ ಕಲಿತಾ ಬಂದಿರಿ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಅನ್ನೋದನ್ನ ಈ ಚಾಪ್ಟರ್ ಅಲ್ಲಿ ಕಲಿತೇವೆ. ಆಮೇಲೆ ವಾಟ್ ಇಸ್ ದ ಡೈವರ್ಸಿಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್, ಎಷ್ಟು ತರದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇದೆ ನಮ್ಮ ಬಯೋಸ್ಪಿಯರ್ ಅಲ್ಲಿ ಅನ್ನೋದನ್ನ ಕಲಿತೇವೆ. ಆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನ ಹೇಗೆ ಐಡೆಂಟಿಫೈ ಮಾಡೋದು, ಹೇಗೆ ಅವುಗಳನ್ನ ಕ್ಲಾಸಿಫೈ ಮಾಡೋದು ಅನ್ನೋದ್ರ ಬಗ್ಗೆ
ಬ್ರೀಫ್ ಆಗಿ ಫಸ್ಟ್ ಚಾಪ್ಟರ್ ಅಲ್ಲಿ ಕಲಿತೇವೆ. ತುಂಬಾ ಚಿಕ್ಕದಾದಂತಹ ತುಂಬಾ ಬೇಸಿಕ್ ಕಾನ್ಸೆಪ್ಟ್ ಇರುವಂತಹ ಒಂದು ಈಸಿ ಚಾಪ್ಟರ್ ಫಸ್ಟ್ ಚಾಪ್ಟರ್ ದ ಲಿವಿಂಗ್ ವರ್ಲ್ಡ್ ಅಂತ ಹೇಳಿ. ಓಕೆ, ಸೆಕೆಂಡ್ ಚಾಪ್ಟರ್ ಈಸ್ ಅಬೌಟ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್. ಏನ್ ಕಲಿತೇವೆ ನೀವು ಸ್ವಲ್ಪ ನಿಮ್ಮ ಹೈಸ್ಕೂಲಲ್ಲಿ ಇದನ್ನ ಕಲ್ತಿರ್ತೀರಿ. ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಚಾಪ್ಟರ್ ಅಲ್ಲಿ ವಿ ಸ್ಟಡಿ ಅಬೌಟ್ ಡಿಫ್ರೆಂಟ್ ಕ್ಲಾಸಿಫಿಕೇಶನ್ ಸಿಸ್ಟಮ್ಸ್. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ದರ್ ಈಸ್ ಅ 2 ಕಿಂಗ್ಡಮ್ ಸಿಸ್ಟಮ್ ಅಂತ ಇದೆ, 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಸಿಸ್ಟಮ್ ಗಿವನ್ ಬೈ R.H. ವಿಠೇಕರ್. ಬೇರೆ ಬೇರೆ ಕ್ಲಾಸಿಫಿಕೇಶನ್ ಸಿಸ್ಟಮ್ ಇದೆ. ಮೋಸ್ಟ್ accepted classification system is a 5 kingdom classification system. If you know 5 kingdoms. Okay, your entire biosphere ಅಲ್ಲಿ ಇರುವಂತಹ ಎಲ್ಲ ಲಿವಿಂಗ್ ಆರ್ಗಾನಿಸಮ್ಸ್ ಅನ್ನ ತಗೊಂಡು ಅವುಗಳನ್ನ ಬೇರೆ ಬೇರೆ ಗ್ರೂಪ್ ಆಗಿ ಅವುಗಳನ್ನ ಕ್ಯಾಟಗರೈಸ್ ಮಾಡ್ಲಿಕ್ಕೆ ಹೊರಟ್ರೆ we can get 5 major groups. ಅದನ್ನ ನಾವು ಕಿಂಗ್ಡಮ್ಸ್ ಅಂತ ಕರಿತೇವೆ. ಯಾವ್ದೆಲ್ಲ 5 ಕಿಂಗ್ಡಮ್ಸ್? You might be knowing it ಅಲ್ವಾ? ಯಾವ್ದೆಲ್ಲ 5 ಕಿಂಗ್ಡಮ್ಸ್? ಫಸ್ಟ್ ಕಿಂಗ್ಡಮ್ is known as Monera. Second one is Protista. Third kingdom is fungi. Fifth one is plants. Sorry, fourth one is a plant. And fifth kingdom is animal. Monera. What is a Monera? This is a first kingdom. 5 kingdom classification system ಅಲ್ಲಿ ಮೊದಲ ಫಸ್ಟ್ ಗೆ ಬರುವಂತಹ ಕಿಂಗ್ಡಮ್ Monera. Monera includes all the prokaryotic organisms. There are 2 kinds of organisms, my dear students. Prokaryotes ಮತ್ತೆ eukaryotes ಅಂತ 2 ಟೈಪಿನ ಆರ್ಗಾನಿಸಮ್ಸ್ ಇದೆ. ಮೊನೆರಾದಲ್ಲಿ ಬರುವಂತವುಗಳು prokaryotes. prokaryotes ಅಂದ್ರೆ ಪ್ರಿಮಿಟಿವ್ ಆರ್ಗಾನಿಸಮ್ಸ್. ಭೂಮಿ ಯಾವಾಗ ಫಾರ್ಮ್ ಆಗ್ತದೆ, ಭೂಮಿ ಫಾರ್ಮ್ ಆದಾಗ ಫಸ್ಟ್ ಗೆ ಭೂಮಿ ಮೇಲೆ ಬಂದಂತಹ ಆರ್ಗಾನಿಸಮ್ಸ್ ಯಾವುದು ಅಂತ ಕೇಳಿದ್ರೆ ದೇ ಆರ್ ಪ್ರೊಕಾರ್ಯೋಟ್ಸ್. ಅಂಡರ್ ದಿಸ್ ಕಮ್ಸ್ ಆಲ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬ್ಯಾಕ್ಟೀರಿಯಾ. ಎಲ್ಲ ಬ್ಯಾಕ್ಟೀರಿಯಾಗಳ ಮೊನೆರಾ ಅಂತ ಹೇಳುವಂತಹ ಒಂದು ಕಿಂಗ್ಡಮ್ ಅಲ್ಲಿ ಕ್ಲಾಸಿಫೈ ಮಾಡಿ ಬಟ್ ಆ ಬ್ಯಾಕ್ಟೀರಿಯಾ ದೀಸ್ ಆರ್ ಪ್ರೊಕಾರ್ಯೋಟಿಕ್ ಆರ್ಗಾನಿಸಮ್ಸ್. ಇನ್ನು ಉಳಿದಂತಹ 4 ಕಿಂಗ್ಡಮ್ ಅಲ್ಲಿ ಕೂಡ ಬರುವಂತವು ಎಲ್ಲವೂ ಕೂಡ ಯೂಕ್ಯಾರಿಯೋಟ್ಸ್. ಎಲ್ಲವೂ ಕೂಡ ಯೂಕ್ಯಾರಿಯೋಟ್ಸ್ ಆಗಿರ್ತದೆ. ಪ್ರೊಟಿಸ್ಟಾದಲ್ಲಿ ಏನಿರ್ತದೆ? ಪ್ರೊಟಿಸ್ಟಾ ಹ್ಯಾಸ್ ಯುನಿಸೆಲ್ಯುಲಾರ್ ಯೂಕ್ಯಾರಿಯೋಟ್ಸ್. ಯುನಿಸೆಲ್ಯುಲಾರ್ ಅಂದ್ರೆ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ಸ್. ಯೂಕ್ಯಾರಿಯೋಟಿಕ್ ಆಗಿರ್ಬೇಕು ಮತ್ತೆ ಒಂದೇ ಒಂದು ಸೆಲ್ ಇರಬೇಕು ಅದ್ರ ಬಾಡಿಯಲ್ಲಿ. ಅಂತ ಎಲ್ಲ ಆರ್ಗಾನಿಸಮ್ ಅನ್ನ ಪ್ರೊಟಿಸ್ಟಾ ಹೇಳುವ ಗ್ರೂಪಿನ ಅಂಡರ್ ಅಲ್ಲಿ ಇಟ್ಟಿರ್ತಾರೆ, ಪ್ರೊಟಿಸ್ಟಾ ಕಿಂಗ್ಡಮ್ ಅಂಡರ್ ಅಲ್ಲಿ ಇಟ್ಟಿರ್ತಾರೆ. ಎಕ್ಸಾಂಪಲ್ ಫಾರ್ ಪ್ರೊಟಿಸ್ಟಾ ಇಸ್ ಯುಗ್ಲಿನಾ, ಪ್ಯಾರಮೀಶಿಯಂ, ಪ್ಲಾಸ್ಮೋಡಿಯಂ ಅಂತೆಲ್ಲ ಕಲ್ತಿರ್ತೀರಿ. ಡೆಸ್ಮೀಟ್ಸ್, ಡಯಟಮ್ಸ್ ಅಂತೆಲ್ಲ ಕಲ್ತಿರ್ತೀರಿ. ಇದೆಲ್ಲವೂ ಬರುವಂತದ್ದು ಪ್ರೊಟಿಸ್ಟಾದಲ್ಲಿ. ಇದರ ಬಗ್ಗೆ ಡೀಟೇಲ್ ಆಗಿ ಕಲಿಲಿಕ್ಕಿದ್ದೇವೆ ನಾವು. And the third kingdom is a fungi. Fungi, they are also eukaryotic. They are saprophytic organisms. Dead and decaying matter ಮೇಲೆ ಬೆಳೆಯುವಂತ ಫಂಗೈ. ನೀವು ನೋಡಿರ್ತೀರಿ, ಎಲ್ಲರೂ ಅಬ್ಸರ್ವ್ ಮಾಡಿದಿರಿ ಫಂಗಸ್ ಅಲ್ವಾ? ಸೊ ಫಂಗೈ, ಮಶ್ರೂಮ್ಸ್ ನೋಡಿರ್ತೀರಿ ನೀವು. We eat, right? It is a very nutritious food, mushroom. Mushroom is a fruiting body of fungus. ಅಲ್ವಾ? ಸೊ ದಿಸ್ ಕಮ್ಸ್ ಅಂಡರ್ ಅ ಥರ್ಡ್ ಕಿಂಗ್ಡಮ್. ಅದಕ್ಕೆಲ್ಲ ಫಂಗಸ್ ಅನ್ನ ಥರ್ಡ್ ಕಿಂಗ್ಡಮ್ ಅಲ್ಲಿ ಕ್ಲಾಸಿಫೈ ಮಾಡಿದೆ, ಫಂಗೈ ಅಂತ ಕಿಂಗ್ಡಮ್ ಇನ್ ಹೆಸರು. ಫೋರ್ತ್ ಕಿಂಗ್ಡಮ್ ಇಸ್ ಪ್ಲಾಂಟ್ಸ್. ಆಲ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಗ್ರೀನ್ ಪ್ಲಾಂಟ್ಸ್, ಫೋಟೋಸಿಂಥಸಿಸ್ ಮಾಡುವಂತಹ ಎಲ್ಲ ಆರ್ಗಾನಿಸಮ್ಸ್ ಅನ್ನ ನಾವು ಪ್ಲಾಂಟ್ಸ್ ಕಿಂಗ್ಡಮ್ ಅಲ್ಲಿ ಇಡ್ತೇವೆ. ಯಾವ್ದೆಲ್ಲ ಟೈಪಿನ ಪ್ಲಾಂಟ್ಸ್ ಇದೆ? There are different types. We are going to study it in the third chapter. Okay. ಆಮೇಲೆ heterotrophic organisms. ಎಲ್ಲ heterotrophic organisms starting from sponges until the mammals. Very primitive, very simple sponges which live in marine and freshwater habitat. ಸ್ಪಾಂಜ್ ಅಂತ ಕೇಳಿದಿರಿ ನೀವು ಅಲ್ವಾ? ನೀವು ಕಲ್ತಿದ್ದೀರಿ 9th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ದೀರಿ ಇದನ್ನ. ಸೊ ದೀಸ್ ಸ್ಪಾಂಜಸ್ ಅಂಡ್ ದ ಕಾರ್ಡೇಟಾ ಅಂತ ಮ್ಯಾಮಲ್ಸ್ ತನಕ ಎಲ್ಲ ಬೇರೆ ಬೇರೆ ತರದ ಎನಿಮಲ್ಸ್ ಅನ್ನು ನಾವು ಎನಿಮಲ್ ಕಿಂಗ್ಡಮ್ ಅಲ್ಲಿ ಕಲ್ತೀವಿ. ಸೊ ಹೇಗೆ ಈ ತರ 5 ಕಿಂಗ್ಡಮ್ ಅನ್ನ ಕ್ಲಾಸಿಫೈ, ಹೌ ಡು ದೇ ಕ್ಲಾಸಿಫೈ ದೀಸ್ 5 ಆಲ್ ದ ಆರ್ಗಾನಿಸಮ್ಸ್ ಇಂಟು 5 ಕಿಂಗ್ಡಮ್ಸ್? What are the features of 5 kingdoms? What are the examples for 5 kingdoms? ಪ್ರತಿ ಕಿಂಗ್ಡಮ್ ಅಲ್ಲಿ ಮೊನೆರಕ್ ಎಕ್ಸಾಂಪಲ್ ಯಾವುದು, ಅದರ ಫೀಚರ್ಸ್ ಏನು, ಅದೇ ತರ ಬೇರೆ ಬೇರೆ ಕಿಂಗ್ಡಮ್ ಇನ ಫೀಚರ್ಸ್ ಮತ್ತೆ ಎಕ್ಸಾಂಪಲ್ಸ್, ಕ್ಯಾರೆಕ್ಟರಿಸ್ಟಿಕ್, ಎವ್ರಿಥಿಂಗ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಇದೆಲ್ಲದರ ಜೊತೆಗೆ ಈ ಯಾವುದೇ 5 ಕಿಂಗ್ಡಮ್ ಅಲ್ಲಿ ಯಾವ ಕಿಂಗ್ಡಮಿಗೂ ಸೇರದೇ ಇರುವಂತಹ ಒಂದಷ್ಟು ಆರ್ಗಾನಿಸಮ್ಸ್ ಇದೆ. ವಾಟ್ ಆರ್ ದೇ? ಲೈಕ್ ವೈರಸಸ್. ವೈರಸ್ ಲಿವಿಂಗ್ ನಾನ್ ಲಿವಿಂಗ್?
One very interesting question. Virus anta heludake jeeva idೆಯಾ jeeva ilva? This is very special. Okay, this is a very special kind of organisms. Viruses are living inside the host. ಒಂದು ಹೋಸ್ಟ್ ಆರ್ಗಾನಿಸಮ್ ಇದೆ ಅಂತಂದ್ರೆ ಆರ್ಗಾನಿಸಮಿನ ಬಾಡಿ ಒಳಗಡೆ ವೈರಸ್ ಅನ್ನ ನಾವು ಲಿವಿಂಗ್ ಅಂತ ಕರಿತೇವೆ. ಆ ಹೋಸ್ಟ್ ಇಲ್ಲದೆ ಇದ್ರೆ ಆರ್ಗಾನಿಸಮ್ ಇಸ್ ವೈರಸ್ ಇಸ್ ನಾನ್ ಲಿವಿಂಗ್. ಓಕೆ, ಹೋಸ್ಟ್, ಸೊ ವೈರಸ್ ಇಸ್ ಆಲ್ವೇಸ್ ಹೋಸ್ಟ್ ಡಿಪೆಂಡೆಂಟ್. ಒಂದು ಹೋಸ್ಟ್ ಇದ್ದಾಗ ಮಾತ್ರ ಅದು ಲೈಫ್ ಸ್ಟೇಟ್ ಅಲ್ಲಿ ಇರ್ತದೆ. ಹೋಸ್ಟ್ ಇಲ್ಲದಿದ್ರೆ ಅದು ವೈರಲ್ಸ್ ಇಸ್ ಜಸ್ಟ್ ಅ ಪಾರ್ಟಿಕಲ್ ಅಂತ ಕರಿತೀವಿ. ನಾವು ವೈರಲ್ ಪಾರ್ಟಿಕಲ್ ಅಂತ ಕರಿತೇವೆ. ವೈರಸ್ ಅನ್ನು ಒಂದು ಆರ್ಗಾನಿಸಮ್ ಅಂತ ನಾವು ಕನ್ಸಿಡರ್ ಮಾಡುದಿಲ್ಲ. ಅದಕ್ಕೆ ಯಾವುದೇ ಕಿಂಗ್ಡಮ್ ಅಂಡರ್ ಅಲ್ಲಿ ವೈರಸ್ ಬರೋದಿಲ್ಲ, ಅದನ್ನು ಸಪರೇಟ್ ಆಗಿ ಕಲಿತೇವೆ. ಅದೇ ತರ ವೈರಾಯ್ಡ್ಸ್ ಅಂತ ಇದೆ, ಪ್ರಯಾನ್ಸ್ ಅಂತ ಇದೆ. ಆಲ್ ದೀಸ್ ಥಿಂಗ್ಸ್ ವಿ ಸ್ಟಡಿ in the biological classification chapter. Okay, very interesting chapter. You will come to know how many different organisms are there. Yeah, idu kingdom anna ನೀವು ಒಂದು ಬ್ರಾಡ್ ಆಗಿ ನೋಡಿದಾಗ you will be mesmerized to see so many different organisms we have around us. ಬೇರೆ ಬೇರೆ ಇಷ್ಟೊಂದು ತರದ ಆರ್ಗಾನಿಸಮ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ you will be very fascinated to know there are so many different types of organisms. So one of the very interesting chapter, biological classification. The third chapter, here we are going to study in detail about the plant kingdom. ಈ fourth kingdom ಅನ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾರೆ. ಯಾವ್ದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್, ನಮ್ಮ ಸುತ್ತಮುತ್ತ ಇರುವಂತ ಪ್ಲಾಂಟ್ ಅನ್ನ ಯು ಮೈಟ್ ಹ್ಯಾವ್ ಸೀನ್ ಆಲ್ಗೆ ಅಲ್ವಾ? ಆಲ್ಗೆ ಎಲ್ರು ನೋಡಿದಿರಿ, ಪಾಚಿ ಗಿಡಗಳು ಮಳೆಗಾಲದಲ್ಲಿ ಜಾಸ್ತಿ ಕಾಣ್ಲಿಕ್ಕೆ ಸಿಗ್ತವೆ. ದಿಸ್ ಈಸ್ ಒನ್ ಆಫ್ ದ ಸಿಂಪ್ಲೆಸ್ಟ್ ಪ್ಲಾಂಟ್. ಎಲ್ಲ ಬೇರೆ ಬೇರೆ ತರದ ಪ್ಲಾಂಟ್ ಅನ್ನು ಅಬ್ಸರ್ವ್ ಮಾಡಿದಾಗ ತುಂಬಾ ಸಿಂಪಲ್ ಆದಂತಹ ಪ್ಲಾಂಟ್ ವಿ ಕಾಲ್ ದಮ್ ಆಸ್ ಆಲ್ಗೆ. ಆಲ್ಗೆ ಎಲ್ಲೆಲ್ಲಿ ಇರ್ತದೆ? ಫ್ರೆಶ್ ವಾಟರ್ ಅಲ್ಲಿ ಇರ್ತದೆ, ಮೆರೈನ್ ವಾಟರ್ ಅಲ್ಲಿ ಇರ್ತದೆ, ಓಷನ್, ಡೀಪ್ ಇನ್ಸೈಡ್ ದ ಓಷನ್ ವಿ ಸಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆಲ್ಗೆ. ಯಾವುದೆಲ್ಲ ಬೇರೆ ಬೇರೆ ತರದ ಆಲ್ಗೆ ಇದೆ, ಅವುಗಳ ಹೆಸರುಗಳೇನು, ಎಕ್ಸಾಂಪಲ್ ಏನು, ವಾಟ್ ಈಸ್ ಇಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ, ಮನುಷ್ಯರಿಗೆ ನಾವು ಅದನ್ನ ಯಾವ ತರ ಯೂಸ್ ಮಾಡ್ಕೊಳ್ತೇವೆ ಇಕನಾಮಿಕಲಿ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಕಲೀಲಿಕ್ಕಿದೆ. Okay, second group of plant is bryophyte. Okay, bryophyte. Third group of plant is pteridophyte. Bryophyte ಅಂದ್ರೆ ಏನು? ಮಾಸ್ ಅಂತ ನಾವು ನೋಡಿರ್ತೀರಿ ಅಲ್ವಾ? ಮಳೆಗಾಲದಲ್ಲಿ ಕಾಂಪೌಂಡ್ ಮೇಲೆ ಎಲ್ಲ ನಾವು ಜಾಸ್ತಿ ಕಾಣ್ಲಿಕ್ಕೆ ಸಿಗುವಂತಹ ಪ್ಲಾಂಟ್ ಬ್ರಯೋಫೈಟ್. ಟೆರಿಡೋಫೈಟ್ ಜರಿ ಗಿಡಗಳು ಅಂತ ನಾವು ಕರಿತೇವೆ. ಆಮೇಲೆ ದೆನ್ ದೇರ್ ಇಸ್ ಜಿಮ್ನೋಸ್ಪರ್ಮ್ ಅಂಡ್ ಫೈನಲಿ ಆಂಜಿಯೋಸ್ಪರ್ಮ್. ಓಕೆ, ಈ ತರ there are five major types of plants we are going to study under plant kingdom. ಪ್ರತಿಯೊಂದರದ್ದು ಕೂಡ ಫೀಚರ್ಸ್, ಅದರ ಎಕ್ಸಾಂಪಲ್ಸ್, ಮತ್ತೆ ಅವುಗಳ ಇಕನಾಮಿಕ್ ಇಂಪಾರ್ಟೆನ್ಸ್, ಅವುಗಳ ಲೈಫ್ ಸೈಕಲ್, ಹೌ ಡು ದೇ reproduce and grow, what is the life cycle of each kind of plant, all these things we are going to study in this chapter. That is plant kingdom, one of the very important chapter, my dear students. And fourth one is animal kingdom. ಯಾವ ತರ ಪ್ಲಾಂಟ್ ಕಿಂಗ್ಡಮ್ ಅನ್ನು ಕಲ್ತಿದ್ದೇವೆ ಅದೇ ತರ ಎನಿಮಲ್ ಕಿಂಗ್ಡಮ್ ಅಲ್ಲಿ ಕೂಡ ನಾವು ಬೇರೆ ಬೇರೆ ರೀತಿಯ ಆರ್ಗಾನಿಸಮ್ಸ್ ಅನ್ನ, ಬೇರೆ ಬೇರೆ ಫೈಲಮ್ ಗಳನ್ನ ಕಲ್ತೇವೆ. ಓಕೆ, ವಿ ಆರ್ ಗೋಯಿಂಗ್ ಟು ಸ್ಟಡಿ ಡಿಫ್ರೆಂಟ್ ಫೈಲಮ್ ಇನ್ ಎನಿಮಲ್ ಕಿಂಗ್ಡಮ್. ಫೈಲಮ್ ನೀವು ಕಲ್ತಿದ್ದೀರಲ್ವಾ? ಸ್ಟಾರ್ಟಿಂಗ್ ಫ್ರಮ್ ಪೋರಿಫೆರಾ, ಫಸ್ಟ್ ಫೈಲಮ್ ವಿ ಸ್ಟಡಿ ಈಸ್ ಪೋರಿಫೆರಾ. ಆಮೇಲೆ ನಾವು ಸಿಲೆಂಟ್ರೇಟಾ ಅಂತ ಕಲ್ತಿದ್ದೇವೆ. You have studied it in your 9th standard. Silentrata, Ctenophora, Platyhelminthes, Aschhelminthes, ಅಲ್ವಾ? ಆ ತರ ಎಲ್ಲ ನಾನ್ ಕಾರ್ಡೇಟ್ಸ್ ಅನ್ನ ಕಲ್ತಿದ್ದೀರಿ. ಕಾರ್ಡೇಟ್ ಆಗಿ ಬಂದಾಗ ಅಗೇನ್ ವಿ ಹ್ಯಾವ್ ಡಿಫ್ರೆಂಟ್ ಫೈಲಮ್ ಅಂಡ್ ಎನಿಮಲ್ ಕಿಂಗ್ಡಮ್. ಇದೆಲ್ಲವನ್ನ ನಾವು ಪ್ರತಿಯೊಂದು ಫೈಲಮಿನ ಫೀಚರ್ಸ್ ಏನು, ಡಿಸ್ಟಿಂಗ್ವಿಶಿಂಗ್ ಕ್ಯಾರೆಕ್ಟರ್ಸ್ ಏನು, ಅವುಗಳ ಎಕ್ಸಾಂಪಲ್ಸ್ ಏನು, ಅವುಗಳ ಬಾಡಿ ಸ್ಟ್ರಕ್ಚರ್ ಯಾವ ತರ ಇದೆ, ಇದೆಲ್ಲವನ್ನ ನಾವು ಎನಿಮಲ್ ಕಿಂಗ್ಡಮ್ ಅಲ್ಲಿ ಡೀಟೇಲ್ ಆಗಿ ಕಲಿಯಲಿಕ್ಕಿದ್ದೇವೆ. ಸೊ ದಿಸ್ ಮಚ್ ವಿ ಸ್ಟಡಿ ಅಂಡರ್ ಯೂನಿಟ್ 1. ಓಕೆ, ಯೂನಿಟ್ 2 ಅಲ್ಲಿ ಏನೇನು ಕಲಿತೇವೆ? ಯೂನಿಟ್ 2 ವಿ ಸ್ಟಡಿ ದ ಆರ್ಗನೈಸೇಷನ್ ಆಫ್ ದ ಬಾಡಿ ಆಫ್ ಡಿಫ್ರೆಂಟ್ ಆರ್ಗಾನಿಸಮ್, ಎಸ್ಪೆಷಲಿ ದ ಹೈಯರ್ ಆರ್ಗಾನಿಸಮ್ಸ್ ಲೈಕ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಇಲ್ಲಿ ನಾವು ಏನೇ ನೋಡಿದ್ದೇವೆ ಯೂನಿಟ್ 1 ಅಲ್ಲಿ ನಾವು ಒಂದಷ್ಟು ಬೇರೆ ಬೇರೆ ತರದ ಕಿಂಗ್ಡಮ್ ಅನ್ನ, ಬೇರೆ ಬೇರೆ ಆರ್ಗಾನಿಸಮ್ಸ್ ಅನ್ನ ಸ್ಟಡಿ ಮಾಡ್ತೇವೆ ಇದರಲ್ಲಿ ಬ್ರೀಫ್ ಆಗಿ. ನೆಕ್ಸ್ಟ್ ಯೂನಿಟ್ ಗೆ ಬಂದಾಗ ವಿ ಸ್ಟಾರ್ಟ್ ಫೋಕಸಿಂಗ್ ಮೋರ್ ಆನ್ ದ ಹೈಯರ್ ಆರ್ಗಾನಿಸಮ್ಸ್ ಲೈಕ್ ದ ಪ್ಲಾಂಟ್ಸ್ ಅಂಡ್ ದ ಅನಿಮಲ್ಸ್.
ಇಲ್ಲಿ ಏನ್ ಕಲಿತೇವೆ ಅಂತಂದ್ರೆ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಕೂಡ ನಾವು ಆಂಜಿಯೋಸ್ಪರ್ಮ್ಸ್ ಅನ್ನ ಮಾತ್ರ ಇಲ್ಲಿ ನೋಡಿದೇವಲ್ವಾ, ಆಂಜಿಯೋಸ್ಪರ್ಮ್ ಅನ್ನ ಜಾಸ್ತಿ ಫೋಕಸ್ ಮಾಡ್ಲಿಕ್ಕೆ ಹೋಗ್ತೇವೆ. ಮಾರ್ಫಾಲಜಿ ಅಂತಂದ್ರೆ ವಾಟ್ ಈಸ್ ಮಾರ್ಫಾಲಜಿ? ಇಟ್ ಮೀನ್ಸ್ ಎಕ್ಸ್ಟರ್ನಲ್ ಅಪಿಯರೆನ್ಸ್. ಸಿಂಪಲ್ ಆಗಿ ಹೇಳುದಾದ್ರೆ ಹೊರಗಡೆಯಿಂದ ಒಂದು ಆರ್ಗ್ಯಾನಿಸಮ್ ಯಾವ ತರ ಕಾಣ್ತಾ ಇದೆ ಅದನ್ನೇ ಮಾರ್ಫಾಲಜಿ ಅಂತ ಹೇಳುವಂಥದ್ದು. ಒಂದು ಫ್ಲವರಿಂಗ್ ಪ್ಲಾಂಟ್, ಒಂದು ಟಿಪಿಕಲ್ ಫ್ಲವರಿಂಗ್ ಪ್ಲಾಂಟ್ ಅನ್ನ ತಗೊಂಡ್ರೆ ಹೊರಗಡೆಯಿಂದ ಅದಕ್ಕೆ ಏನೇನ್ ಫೀಚರ್ಸ್ ಇದೆ? ಅದಕ್ಕೊಂದು ರೂಟ್ ಇದೆ, ಒಂದು ಸ್ಟೆಮ್ ಇದೆ, ಬ್ರಾಂಚ್ ಇದೆ, ಲೀವ್ಸ್, ಫ್ರೂಟ್ಸ್, ಫ್ಲವರ್, ಎವ್ರಿಥಿಂಗ್ ಇಸ್ ಅಲ್ವಾ. ಒಂದು ಪ್ಲಾಂಟ್ ಇದ್ದಾಗ ಇನ್ನೊಂದು ಪ್ಲಾಂಟ್ ಇಲ್ಲ, ದೇರ್ ಆರ್ ವೇರಿಯೇಷನ್ಸ್, ರೈಟ್? ವಾಟ್ ಇಸ್ ದ ಫಂಕ್ಷನ್ ಆಫ್ ಈಚ್ ಪಾರ್ಟ್? ಆ ರೂಟಿನ ಕೆಲಸ ಏನು, ಅದು ಯಾವ ತರ ಕಾಣಿಸ್ತದೆ, ಯಾವ ತರ ಬೇರೆ ಬೇರೆ ಪ್ಲಾಂಟ್ ಅಲ್ಲಿ ಮಾಡಿಫೈ ಆಗಿದೆ, right? If you take the root of grass have fibrous root. If you take root of say carrot, the root of carrot is modified to store the food ಅಲ್ವಾ. ಯಾವ ತರ ಮಾಡಿಫಿಕೇಶನ್ ಆಗಿದೆ ರೂಟ್ ಅಲ್ಲಿ. ಅದೇ ತರ ಸ್ಟೆಮ್ ಯಾವ ತರ ಸ್ಟ್ರಕ್ಚರ್ ಇದೆ, ಏನ್ ಮಾಡಿಫಿಕೇಶನ್ ಆಗಿದೆ. ಲೀಫ್ ಯಾವ ತರ ಇರ್ತದೆ, ಏನೆಲ್ಲ ಮಾಡಿಫಿಕೇಶನ್ ಆಗ್ತದೆ. ಫ್ಲವರ್ ಯಾವ ತರ ಇರ್ತದೆ, ಫ್ಲವರಿನ ಪಾರ್ಟ್ಸ್ ಯಾವುದು, ಬೇರೆ ಬೇರೆ ಫ್ಲವರ್ ಅಲ್ಲಿ ಯಾವ ತರ ಪಾರ್ಟ್ಸ್ ಅಲ್ಲಿ ವೇರಿಯೇಷನ್ಸ್ ಇದೆ, ಇದೆಲ್ಲವನ್ನ ನಾವು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಕಲಿಲಿಕ್ಕಿದೆ. ಮಾರ್ಫಾಲಜಿ ಮೀನ್ಸ್ ಎಕ್ಸ್ಟರ್ನಲ್ ಅಪಿಯರೆನ್ಸ್, ಹೊರಗಡೆ ಏನ್ ಕಾಣಿಸ್ತದೆ ಅದು ಮಾತ್ರ ಕಲ್ತ್ರೆ ಸಾಕ? ನೋ, ವಿ ನೀಡ್ ಟು ಫೋಕಸ್ ಇವನ್ ಆನ್ ದ ಅನಾಟಮಿ. ಅನಾಟಮಿ ಮೀನ್ಸ್ ಇಂಟರ್ನಲ್ ಸ್ಟ್ರಕ್ಚರ್ಸ್. ಅದೇ ಫ್ಲವರಿಂಗ್ ಪ್ಲಾಂಟ್ಸ್ ನ ಒಳಗಡೆ ಏನೇನಿದೆ. ಈಗ ಸ್ಟೆಮ್ ಅಂತಂದ್ರೆ ಸ್ಟೆಮ್ಮಿನ ಒಳಗಡೆ ಇರುವಂತಹ ಟಿಶ್ಯೂಸ್ ಯಾವುದು, ಅದರಲ್ಲಿರುವಂತಹ ಸೆಲ್ಸ್ ಯಾವುದು, ಆ ಸೆಲ್ಸ್ ಎಲ್ಲ ಯಾವ ತರ ಅರೇಂಜ್ ಆಗಿದೆ, ಯಾವ ತರ ಬೇರೆ ಬೇರೆ ಟಿಶ್ಯೂಸ್ ಫಾರ್ಮ್ ಆಗಿದೆ, ಇದನ್ನೆಲ್ಲ ನಾವು ಅನಾಟಮಿ ಪಾರ್ಟ್ ಅಲ್ಲಿ ಕಲೀಲಿಕ್ಕಿದ್ದೇವೆ. ಸೊ ಮಾರ್ಫಾಲಜಿ ನಮ್ಗೆ ಹೊರಗಡೆಯಿಂದ ಒಂದು ಪ್ಲಾಂಟ್ ಯಾವ ತರ ಕಾಣಿಸ್ತದೆ ಅನ್ನೋದನ್ನ ಕಲಿಸ್ತದೆ. ಅನಾಟಮಿಲಿ ನಾವು ಪ್ಲಾಂಟಿನ ಒಳಗಡೆ ಇರುವಂತಹ ಸ್ಟ್ರಕ್ಚರ್ಸ್ ಅನ್ನ ಡೀಟೇಲ್ ಆಗಿ ಕಲಿತೇವೆ. ಅಂಡ್ ಫೈನಲಿ ವಿ ಹ್ಯಾವ್ ದ ಥರ್ಡ್ ಚಾಪ್ಟರ್ ಇನ್ ಯೂನಿಟ್ 2, ದಟ್ ಈಸ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆನಿಮಲ್ಸ್. ಇದೆರಡು ಚಾಪ್ಟರ್ ಪ್ಲಾಂಟ್ಸ್ ಅಲ್ಲಿ ನಾವು ಆರ್ಗನೈಸೇಷನ್ ಕಲಿತೆ. ಥರ್ಡ್ ಚಾಪ್ಟರ್ ಇಸ್ ಅಬೌಟ್ ದ ಅನಿಮಲ್ಸ್. ಜನರಲ್ ಆಗಿ ಒಂದು ಅನಿಮಲ್ ಬಾಡಿಯಲ್ಲಿ ಯಾವ ತರದ ಟಿಶ್ಯೂಸ್ ಇರ್ತದೆ, ಆ ಟಿಶ್ಯೂಸ್ ಎಲ್ಲ ಹೇಗೆ ಆರ್ಗನೈಸ್ ಆಗಿ ಒಂದು ಆರ್ಗನ್ ಫಾರ್ಮ್ ಆಗ್ತದೆ, ಆರ್ಗನ್ಸ್ ಎಲ್ಲ ಒಂದಕ್ಕೊಂದು ಆರ್ಗನೈಸ್ ಆಗಿ ಯಾವ ತರ ಆರ್ಗನ್ ಸಿಸ್ಟಮ್ಗಳು ಫಾರ್ಮ್ ಆಗ್ತದೆ ಅಲ್ವಾ. ಸೊ ವಾಟ್ ಈಸ್ ಯಾವುದೇ ಒಂದು ಆರ್ಗನಿಸಮ್ ತಗೊಂಡ್ರೆ ಸೆಲ್ ಈಸ್ ಅ ವೆರಿ ಬೇಸಿಕ್ ಯೂನಿಟ್. ಫಸ್ಟಿಗೆ ಬರುವಂತದ್ದು ಸೆಲ್. ಸೆಲ್ಸ್, ಗ್ರೂಪ್ ಆಫ್ ಸೆಲ್ಸ್ ಫಾರ್ಮ್ ದ ಟಿಶ್ಯೂ. ಟಿಶ್ಯೂಸ್ ಎಲ್ಲ ಜಾಯಿನ್ ಆಗಿ ಅಥವಾ ಒಂದಕ್ಕೊಂದು ಆರ್ಗನೈಸ್ ಆಗಿ ಆರ್ಗನ್ ಆಗ್ತದೆ. ಆರ್ಗನ್ಸ್ ಎಲ್ಲ ಸೇರ್ಕೊಂಡು ಒಂದೇ ತರದ ಆರ್ಗನ್ಸ್, ಸಿಮಿಲರ್ ಫಂಕ್ಷನ್ ಅನ್ನ ಮಾಡುವಂತ, ಒಂದೇ ತರದ ಫಂಕ್ಷನ್ ಅನ್ನ ಕ್ಯಾರಿ ಔಟ್ ಮಾಡುವಂತಹ ಆರ್ಗನ್ಸ್ ಎಲ್ಲ ಸೇರಿ ಆರ್ಗನ್ ಸಿಸ್ಟಮ್ ಆಗ್ತದೆ. ಅಂಡ್ ಬೇರೆ ಬೇರೆ ಆರ್ಗನ್ ಸಿಸ್ಟಮ್ ಅಂದ್ರೆ ಏನು? ಐ ಗಿವ್ ಎಕ್ಸಾಂಪಲ್ ಟು ಈಚ್ ಒನ್ ಆಫ್ ದಿಸ್. ಓಕೆ, ಎಲ್ಲ ಆರ್ಗನ್ ಸಿಸ್ಟಮ್ ಎಲ್ಲ ಸೇರಿ ಒಂದು ಆರ್ಗ್ಯಾನಿಸಮ್ ಆಗ್ತದೆ, ರೈಟ್? ಸೆಲ್ ಅಂದ್ರೆ ಏನು? ಸೆಲ್ ಇಸ್ ಅ ವೆರಿ ಬೇಸಿಕ್ ಯೂನಿಟ್ ಆಫ್ ಲೈಫ್. ನಿಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಸೆಲ್ ಬೇರೆ ತರ ಇದೆ, ನಿಮ್ಮ ಬ್ಲಡ್ ಅಲ್ಲಿ ಇರುವಂತಹ ಸೆಲ್ ಬೇರೆ ತರ ಇದೆ, ನಿಮ್ಮ ಮಸಲ್ಸ್ ಅಲ್ಲಿ ಇರುವ ಸೆಲ್ಸ್ ಬೇರೆ, ಬ್ರೈನ್ ಅಲ್ಲಿ ಇರುವಂತಹ ಸೆಲ್ಸ್ ಬೇರೆ, ಕಣ್ಣಲ್ಲಿರುವಂತಹ ಸೆಲ್ಸ್ ಬೇರೆ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಲ್ಸ್. ವಾಟ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಲ್ಸ್ ಅನ್ನೋದನ್ನ ನೋಡ್ತೇವೆ. ಅದೇ ತರ ಒಂದೇ ತರದ ಸೆಲ್ಸ್, ದ ಗ್ರೂಪ್ ಆಫ್ ಸೆಲ್ಸ್ ವಿಚ್ ಲುಕ್ ಸಿಮಿಲರ್, ಸ್ಟ್ರಕ್ಚರಲಿ ದೇ ಆರ್ ಸಿಮಿಲರ್ ಅಂಡ್ ಫಂಕ್ಷನಲಿ ಆಲ್ಸೋ ದೇ ಆರ್ ಸಿಮಿಲರ್. ಒಂದೇ ತರ ಕಾಣಿಸ್ತದೆ, ಒಂದೇ ತರದ ಕೆಲಸವನ್ನು ಕೂಡ ಮಾಡ್ತಾ ಇರ್ತದೆ. ಅಂತ ಸೆಲ್ಸ್ ಎಲ್ಲ ಒಟ್ಟಿಗೆ ಗ್ರೂಪ್ ಆಗಿ ದೇ ಬಿಕಮ್ ಟಿಶ್ಯೂ. ಈಗ ಸ್ಕಿನ್ ತಗೊಂಡ್ರೆ ಅಥವಾ ಮಸಲ್ ತಗೊಂಡ್ರೆ, ಮಸಲ್ಸ್, ದ ಸ್ಕೆಲಿಟಲ್ ಮಸಲ್ ತಗೊಂಡ್ರೆ, ಎಕ್ಸಾಂಪಲ್ ಫಾರ್ ಸೆಲ್ ಈಸ್ ದ ಮಸಲ್ ಸೆಲ್. ಎಲ್ಲ ಮಸಲ್ ಸೆಲ್ಸ್ ಜಾಯಿನ್ ಆಗಿ ಇಟ್ ಫಾರ್ಮ್ಸ್ ಅ ಮಸಲ್ ಟಿಶ್ಯೂ. The group of the cells which have similar structure and function is nothing but the tissue. ಒಂದೇ ತರದ ಟಿಶ್ಯೂಸ್ ಅಥವಾ ಬೇರೆ ಬೇರೆ ಟಿಶ್ಯೂಸ್ ಎಲ್ಲ ಜಾಯಿನ್ ಆಗಿ ಆರ್ಗನ್ ಫಾರ್ಮ್ ಆಗ್ತದೆ. ಆರ್ಗನ್ ಅಂದ್ರೆ ಏನು? ಎಕ್ಸಾಂಪಲ್, ಕಿಡ್ನಿ ಈಸ್ ಅನ್ ಆರ್ಗನ್, ಹಾರ್ಟ್ ಈಸ್ ಅನ್ ಆರ್ಗನ್ ಅಲ್ವಾ. ಕಾರ್ಡಿಯಾಕ್ ಮಸಲ್ ಅಂದ್ರೆ ಹಾರ್ಟ್ ಅಲ್ಲಿ ಇರುವಂತಹ ಮಸಲ್. ಆ ಕಾರ್ಡಿಯಾಕ್ ಮಸಲ್ ಎಲ್ಲ ಸೇರ್ಕೊಂಡು ಒಂದಕ್ಕೊಂದು ಕೋಆರ್ಡಿನೇಟೆಡ್ ಆಗಿ ಒಂದು ಆರ್ಗನೈಸ್ಡ್ ಫಾರ್ಮ್ ಅಲ್ಲಿ ಒಂದಕ್ಕೊಂದು ಸೇರ್ಕೊಂಡು ಇಟ್ ಫಾರ್ಮ್ಸ್ ದ ಹಾರ್ಟ್ ಆಗ್ತದೆ ಒಂದು ಸ್ಟ್ರಕ್ಚರ್ ಅಲ್ವಾ. ಕಾರ್ಡಿಯಾಕ್ ಟಿಶ್ಯೂ ಇಂದ ಆಗುವಂತಹ ಸ್ಟ್ರಕ್ಚರ್ ನಾವು ಹಾರ್ಟ್ ಅಂತ ಕರಿತೇವೆ. ಸೊ ಟಿಶ್ಯೂಸ್ ಫಾರ್ಮ್ ಆರ್ಗನ್
Heart is an organ, kidney is an organ, brain is another organ, stomach is an organ. ಬೇರೆ ಬೇರೆ ಆರ್ಗನ್ಸ್ ನಮ್ಮ ಬಾಡಿಯಲ್ಲಿ ಬೇರೆ ಬೇರೆ ಟಿಶ್ಯೂ ಎಲ್ಲ ಸೇರ್ಕೊಂಡು ಆರ್ಗನ್ ಅನ್ನ ಮಾಡ್ತವೆ. The organs that carry out similar functions group together to form organ system. ಈಗ ಸ್ಟಮಕ್ ಇದೆ, ಸ್ಟಮಕ್ ಗೆ ಕನೆಕ್ಟೆಡ್ ಆಗಿ ಇಂಟೆಸ್ಟೈನ್ ಇದೆ, ಈಸೋಫೇಗಸ್ ಇದೆ, ಫ್ಯಾರಿಂಗ್ಸ್ ಇದೆ, ದೆನ್ ವಿ ಹ್ಯಾವ್ ಓರಲ್ ಕ್ಯಾವಿಟಿ ಅಲ್ವಾ. ಇದೆಲ್ಲ ಬೇರೆ ಬೇರೆ ಆರ್ಗನ್ಸ್ ಎಲ್ಲ ಒಂದಕ್ಕೊಂದು ಜಾಯಿನ್ ಆಗಿ ಡೈಜೆಸ್ಟಿವ್ ಸಿಸ್ಟಮ್ ಆಯ್ತು. ದಟ್ ಈಸ್ ಅನ್ ಆರ್ಗನ್ ಸಿಸ್ಟಮ್. ಅದೇ ತರ ನೋಸ್ ಇದೆ, ನೇಸಲ್ ಚೇಂಬರ್ ಇದೆ, ಟ್ರೇಕಿಯಾ, ಲಂಗ್ಸ್, ಬ್ರಾಂಕೈ, ಬ್ರಾಂಕ್ಯೂಲ್ಸ್, ಆಲ್ವಿಯೋಲೈ, ಇದೆಲ್ಲ ಬೇರೆ ಬೇರೆ ಆರ್ಗನ್ಸ್ ಸೇರಿ ರೆಸ್ಪಿರೇಟರಿ ಸಿಸ್ಟಮ್ ಆಯ್ತು. ರೈಟ್. ಸೊ ಆರ್ಗನ್ಸ್ ವಿಚ್ ಕ್ಯಾರಿ ಔಟ್ ಸಿಮಿಲರ್ ಫಂಕ್ಷನ್ ಫಾರ್ಮ್ ಆರ್ಗನ್ ಸಿಸ್ಟಮ್. ಬೇರೆ ಬೇರೆ ಆರ್ಗನ್ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ಎಕ್ಸ್ಕ್ರಿಟರಿ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ರಿಪ್ರೊಡಕ್ಟಿವ್ ಸಿಸ್ಟಮ್ ಎಲ್ಲ ಸೇರಿದಾಗ ಒಂದು ಎಂಟೈರ್ ಆರ್ಗ್ಯಾನಿಸಮ್ ಆಗ್ತದೆ ಅಲ್ವಾ. ಹೌ ದಿಸ್ ಹ್ಯಾಪನ್ಸ್, ಹೇಗೆ ಆಗ್ತದೆ ಅದನ್ನೇ ನಾವು ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ ಅನ್ನೋ ಚಾಪ್ಟರ್ ಅಲ್ಲಿ ಬ್ರೀಫ್ ಆಗಿ ನೋಡ್ಲಿಕ್ಕಿದೆ ಅಲ್ವಾ. ಯೂನಿಟ್ 2 ಕಲ್ತಾಗ ನಿಮ್ಗೆ ಪ್ಲಾಂಟ್ಸ್ ಮತ್ತೆ ಅನಿಮಲ್ ಬಾಡಿ ಯಾವ ತರ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಗ್ತದೆ. ಓಕೆ. ನೆಕ್ಸ್ಟ್ ಇನ್ ಯೂನಿಟ್ 3 ವಿ ಸ್ಟಡಿ ಬಯೋಮಾಲಿಕ್ಯೂಲ್ಸ್. ಬಯೋಮಾಲಿಕ್ಯೂಲ್ಸ್ ಅಂದ್ರೆ ಆಲ್ ದ ಬೇಸಿಕ್ ಕೆಮಿಕಲ್ ಮಾಲಿಕ್ಯೂಲ್ಸ್ ವಿ ಹ್ಯಾವ್ ಇನ್ ಅವರ್ ಬಾಡಿ. ಯಾವುದಲ್ಲ ಅದು ನಮ್ಮ ಬಾಡಿ ಯಾವ್ದ್ರಿಂದ ಆಗಿದೆ, ನಮ್ಮ ಬಾಡಿಯಲ್ಲಿ ಏನೇನಿದೆ. ಒಂದು ಸೆಲ್ ಅಂತಂದ್ರೆ ಸೆಲ್ ಒಳಗಡೆ ಏನಿದೆ, ಇಟ್ ಹ್ಯಾಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರೋಟೀನ್ಸ್ ಇದೆ, ಬೇರೆ ಬೇರೆ ರೀತಿಯ ಶುಗರ್ಸ್ ಇದೆ, ಫ್ಯಾಟ್ ಇದೆ, ಎನ್ಸೈಮ್ಸ್ ಇದೆ, ಆಮೇಲೆ ಮಿನರಲ್ಸ್ ಇದೆ, ಆಮೇಲೆ ನ್ಯೂಕ್ಲಿಕ್ ಆಸಿಡ್, DNA ಅಂತ ಕರಿತೇವೆ. ಇದೆಲ್ಲ ಸೇರಿ ಒಂದು ಸೆಲ್ ಆಗುವಂಥದ್ದು, ಒಂದು ಆರ್ಗ್ಯಾನಿಸಮ್ ಆಗುವಂಥದ್ದು. ಇದೆಲ್ಲವನ್ನ ಡೀಟೇಲ್ ಆಗಿ ಕಲಿತೇವೆ. ಪ್ರೋಟೀನ್ ಅಂದ್ರೆ ಏನು, ಯಾವ್ದ್ರಿಂದಾಗಿ ಪ್ರೋಟೀನ್ ಆಗಿದೆ, ವಾಟ್ ಈಸ್ ಅ ಬಿಲ್ಡಿಂಗ್ ಬ್ಲಾಕ್ ಆಫ್ ಪ್ರೋಟೀನ್, ವಾಟ್ ಈಸ್ ಶುಗರ್, ವಾಟ್ ಈಸ್ ಅ ಬಿಲ್ಡಿಂಗ್ ಬ್ಲಾಕ್ ಆಫ್ ಶುಗರ್, ವಾಟ್ ಈಸ್ ಫ್ಯಾಟ್, what is enzyme, what are the functions of enzyme, what are the different kinds of enzyme, what is nucleic acid, what is DNA, what is RNA, ಎಲ್ಲಿರ್ತದೆ ನಮ್ಮ ಬಾಡಿಯಲ್ಲಿ, ಇದರ ಫಂಕ್ಷನ್ ಏನು, ಸ್ಟ್ರಕ್ಚರ್ ಏನು, ಇದೆಲ್ಲವನ್ನ ಡೀಟೇಲ್ ಆಗಿ ಸ್ಟಡಿ ಮಾಡೋದು ನಾವು ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಅಲ್ಲಿ. ದೆನ್ ವಿ ಸ್ಟಡಿ ಅಬೌಟ್ ಸೆಲ್, ದ ಯೂನಿಟ್ ಆಫ್ ಲೈಫ್. ಪ್ರತಿಯೊಂದು ಸೆಲ್ಲಿನ ಸ್ಟ್ರಕ್ಚರ್ ಏನು, ಸೆಲ್ಲಿನ ಒಳಗಡೆ ಏನೇನಿದೆ, ಆರ್ಗನಲ್ಸ್ ಯಾವ್ದಲ್ಲಿದೆ, ಆರ್ಗನಲ್ಸಿನ ಸ್ಟ್ರಕ್ಚರ್ ಏನು, ಅದರ ಫಂಕ್ಷನ್ ಏನು ಅನ್ನೋದನ್ನ ಕಲಿತೇವೆ. ಆಮೇಲೆ ಒಂದು ಸೆಲ್ ಅಂತ ಹೇಳೋದು ಇನ್ನೊಂದು ಸೆಲ್ ಅನ್ನ ಹೇಗೆ ಪ್ರೊಡ್ಯೂಸ್ ಮಾಡ್ತದೆ, ಸೆಲ್ ಹೇಗೆ ಗ್ರೋ ಆಗ್ತದೆ, ಅದು ಹೇಗೆ ಡಿವೈಡ್ ಆಗಿ ಹೊಸ ಸೆಲ್ಸ್ ಅನ್ನ ಉತ್ಪತ್ತಿ ಮಾಡ್ತದೆ, ವಾಟ್ ಇಸ್ ಎಕ್ಸಾಕ್ಟ್ ಮೆಕ್ಯಾನಿಸಮ್, ವಾಟ್ ಆರ್ ದ ಡಿಫ್ರೆಂಟ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇದೆ, ಇದೆಲ್ಲವನ್ನ ಸ್ಟಡಿ ಮಾಡೋದು ನಾವು 3rd ಯೂನಿಟ್ ಅಲ್ಲಿ ಸ್ಟಡಿ ಮಾಡ್ತೇವೆ. ಈ ಸ್ಟಡಿ ದ ಸೆಲ್ಯುಲಾರ್ ಲೆವೆಲ್, ಲೈಫ್ ಅನ್ನ ಸೆಲ್ಯುಲಾರ್ ಲೆವೆಲ್ ಅಲ್ಲಿ ನಾವು ಸ್ಟಡಿ ಮಾಡ್ಲಿಕ್ಕಿದೆ ಯೂನಿಟ್ 3 ಅಲ್ಲಿ. ಅಂಡ್ ಇನ್ ಯೂನಿಟ್ 4 ವಿ ಸ್ಟಡಿ, ಯೂನಿಟ್ 4 is about plant physiology. ಪ್ಲಾಂಟ್ ಫಿಸಿಯಾಲಜಿಲಿ ನಾವು ಪ್ಲಾಂಟ್ ಅಲ್ಲಿ ಬೇರೆ ಬೇರೆ ಲೈಫ್ ಪ್ರೊಸೆಸಸ್ ಯಾವ ತರ ಆಗ್ತದೆ. ಫೋಟೋಸಿಂಥೆಸಿಸ್, ಯು ನೋ ವಾಟ್ ಇಸ್ ಫೋಟೋಸಿಂಥೆಸಿಸ್ ಅಲ್ವಾ. ಸನ್ಲೈಟ್, ವಾಟರ್, ಕಾರ್ಬನ್ ಡೈಆಕ್ಸೈಡ್ ಅನ್ನ ಯೂಸ್ ಮಾಡಿಕೊಂಡು ಕ್ಲೋರೋಫಿಲ್ ಹೇಳುವಂತಹ ಒಂದು ಪಿಗ್ಮೆಂಟ್ ಇರುವಾಗ ಪ್ಲಾಂಟ್ ಅದರ ಆಹಾರವನ್ನ ಅದರ ನಡುವೆ ಉತ್ಪತ್ತಿ ಮಾಡ್ಕೊಳ್ತದೆ. ಆ ಪ್ರೊಸೆಸ್ ಅನ್ನು ನಾವು ಫೋಟೋಸಿಂಥೆಸಿಸ್ ಅಂತ ಕರಿತೇವೆ ಅಲ್ವಾ. ಫೋಟೋಸಿಂಥೆಸಿಸ್ ಹೇಗೆ ಆಗ್ತದೆ, ವಾಟ್ ಇಸ್ ಎಕ್ಸಾಕ್ಟ್ ಮೆಕ್ಯಾನಿಸಮ್, ಹೇಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಕಂಬೈನ್ ಆಗ್ತದೆ ಟು ಪ್ರೊಡ್ಯೂಸ್ ಕಾರ್ಬೋಹೈಡ್ರೇಟ್, C6H12O6 ಅಂತಂದ್ರೆ ಗ್ಲೂಕೋಸ್. ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಅನ್ನ ಕಂಬೈನ್ ಮಾಡಿ ಈ ಗ್ಲೂಕೋಸ್ ಅನ್ನ ಹೇಗೆ ಸಿಂಥಸಿಸ್ ಮಾಡ್ತದೆ ಪ್ಲಾಂಟ್, ಎಕ್ಸಾಕ್ಟ್ ಮೆಕ್ಯಾನಿಸಮ್ ಅನ್ನು ನಾವು ಕಲಿಲಿಕ್ಕಿದ್ದೇವೆ. ಸೊ ಈ ಪ್ರೊಸೆಸ್ಗೆ ಏನ್ ಬೇಕು, ಪ್ಲಾಂಟಿಗೆ ಸನ್ಲೈಟ್ ಬೇಕು, ಆಮೇಲೆ ಕ್ಲೋರೋಫಿಲ್. ಈ ಸನ್ಲೈಟ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಕ್ಲೋರೋಫಿಲ್ ಹೇಳುವಂತಹ ಒಂದು ಪಿಗ್ಮೆಂಟ್ ಕೂಡ ಬೇಕು. ಏನು, ಈ ಎಂಟೈರ್ ಪ್ರೊಸೆಸ್ ಅನ್ನ ತುಂಬಾ ಡೀಟೇಲ್ ಆಗಿ ನಾವು ಕಲಿಲಿಕ್ಕಿದೆ, ವಿಚ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ದೆನ್ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್. ಪ್ಲಾಂಟ್ ರೆಸ್ಪಿರೇಷನ್ ಮಾಡ್ತದ, ಪ್ಲಾಂಟ್ ಉಸಿರಾಡ್ತದ. ಎಸ್, ಜಸ್ಟ್ ಲೈಕ್ ವಿ ಅನಿಮಲ್ಸ್ respire using our respiratory system, even plants do carry out respiration. How do they carry out respiration? How the respiration in plant is different from the animals, or is it same? All these things we are going to study in this chapter. And then we study how the plant is going to grow. Plant and growth ಯಾವ ತರ ಆಗ್ತದೆ, ಅಲ್ಲಿ ಯಾವ್ದಾದ್ರು ಹಾರ್ಮೋನಿನ ಇನ್ವಾಲ್ವ್ಮೆಂಟ್ ಇದೆಯಾ,
ಯಾವ ತರ ಪ್ಲಾಂಟ್ ಒಂದು ಸೀಡ್, ಹೌ ಡಸ್ ದ ಪ್ಲಾಂಟ್ ಸೀಡ್ ಇಂದ ಜರ್ಮಿನೇಟ್ ಆಗಿ ಒಂದು ಹೊಸ ಪ್ಲಾಂಟ್ ಯಾವ ತರ ಡೆವಲಪ್ ಆಗ್ತದೆ, ಆ ಡೆವಲಪ್ ಆಗ್ತಾ 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 ಪ್ಲಾಂಟ್ ಬಾಡಿಲಿ ಆಗುವಂತಹ ಚೇಂಜಸ್ ಏನು, ಆ ಚೇಂಜಸ್ ಅನ್ನ ತರುವಂತಹ ಕೆಮಿಕಲ್ ಮಾಲಿಕ್ಯೂಲ್ಸ್ ಯಾವುದು ಪ್ಲಾಂಟ್ ಅಲ್ಲಿ, ಇದೆಲ್ಲ ಪ್ರೊಸೆಸ್ ಅನ್ನ ನಾವು ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಚಾಪ್ಟರ್ ಅಲ್ಲಿ ಕಲಿತೇವೆ. ಸೊ ವಿ ಹ್ಯಾವ್ 3 ಚಾಪ್ಟರ್ಸ್ ಅಂಡರ್ ಪ್ಲಾಂಟ್ ಫಿಸಿಯಾಲಜಿ. ಅದೇ ತರ ಲಾಸ್ಟ್ ಯೂನಿಟ್ ಈಸ್ ಅಬೌಟ್ ಅನಿಮಲ್ ಫಿಸಿಯಾಲಜಿ. ಅನಿಮಲ್ ಬಾಡಿಲಿ ಆಗುವಂತಹ ಪ್ರತಿಯೊಂದು ಪ್ರೊಸೆಸ್ ಅನ್ನ ಕಲಿಲಿಕ್ಕಿದೆ. ರೆಸ್ಪಿರೇಷನ್, ಫಸ್ಟ್ ಚಾಪ್ಟರ್ ಇಸ್ ಅಬೌಟ್ ರೆಸ್ಪಿರೇಷನ್. ರೆಸ್ಪಿರೇಷನ್ ಹೇಗೆ ಆಗ್ತದೆ, ಆಮೇಲೆ ಹಾರ್ಟ್ ಯಾವ ತರ ಫಂಕ್ಷನ್ ಆಗ್ತದೆ, ಬ್ಲಡ್ ಸರ್ಕ್ಯುಲೇಷನ್ ಹೇಗೆ ಆಗ್ತದೆ, ಎಸ್ಕ್ರೀಷನ್, ಕಿಡ್ನಿ ಯಾವ ತರ ಫಂಕ್ಷನ್ ಆಗ್ತದೆ, ಕಿಡ್ನಿ ಹೇಗೆ ನಮ್ಮ ಬಾಡಿಯಲ್ಲಿ ಇರುವಂತಹ ವೇಸ್ಟ್ ಅನ್ನ ಬಾಡಿನ ಹೊರಗಡೆ ಹಾಕ್ತದೆ. ಲೊಕೊಮೋಷನ್ ಅಂಡ್ ಮೂವ್ಮೆಂಟ್. ವೆನ್ ಕಂಪೇರ್ ಟು ಪ್ಲಾಂಟ್ಸ್, ಎನಿಮಲ್ಸ್ ಕ್ಯಾನ್ ಮೂವ್ ಅಲ್ವಾ, ಎನಿಮಲ್ಸ್ ಅಲ್ಲಿ ಮೂವ್ಮೆಂಟ್ ಅನ್ನು ನಾವು ನೋಡ್ತೇವೆ. ಆ ಮೂವ್ಮೆಂಟ್ ಹೇಗೆ ಆಗ್ತದೆ, ವಾಟ್ ಆರ್ ದ ಡಿಫರೆಂಟ್ ಕೈಂಡ್ಸ್ ಆಫ್ ಆರ್ಗನ್ಸ್ ಇನ್ವಾಲ್ವ್ಡ್ ಇನ್ ಮೂವ್ಮೆಂಟ್. ನಮ್ಮ ಬೋನ್ ಇರ್ಬೋದು, ಜಾಯಿಂಟ್ಸ್ ಇರ್ಬೋದು, ಮಸಲ್ಸ್ ಇರ್ಬೋದು, ಇದೆಲ್ಲ ಮೂವ್ಮೆಂಟ್ ಗೆ ಹೇಗೆ ಹೆಲ್ಪ್ ಆಗ್ತದೆ ಅನ್ನೋದನ್ನ ಕಲಿತೇವೆ. ಆಮೇಲೆ ನ್ಯೂರಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ಬ್ರೈನಿನ ಬಗ್ಗೆ ಕಲಿತೇವೆ. ಬ್ರೈನ್ ಹೇಗೆ ನಮ್ಮ ಬಾಡಿಯ ಬೇರೆ ಬೇರೆ ಆಕ್ಷನ್ಸ್ ಅನ್ನ ಕೋಆರ್ಡಿನೇಟ್ ಮಾಡ್ತದೆ, ಆಮೇಲೆ ಕಂಟ್ರೋಲ್ ಮಾಡ್ತದೆ ಅನ್ನೋದನ್ನ ಕಲಿತೇವೆ. ಕೆಮಿಕಲ್ ಕೋಆರ್ಡಿನೇಷನ್ ಅಲ್ಲಿ ನಾವು ಬೇರೆ ಬೇರೆ ಹಾರ್ಮೋನ್ಸ್ ಹೇಗೆ ನಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗ್ತದೆ, ಎಷ್ಟು ತರದ ಹಾರ್ಮೋನ್ಸ್ ಇದೆ, ಯಾವ ಪಾರ್ಟ್ ನಮ್ಮ ಬಾಡಿ ಯಾವ ಪಾರ್ಟ್ ಆ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡ್ತದೆ, ಆಮೇಲೆ ಆ ಹಾರ್ಮೋನಿನ ಫಂಕ್ಷನ್ ಏನು, ಆ ಹಾರ್ಮೋನ್ ಕರೆಕ್ಟ್ ಆಗಿ ಉತ್ಪತ್ತಿ ಆಗದೆ ಇದ್ರೆ ಯಾವ ರೋಗ ಬರ್ತದೆ, ಇದೆಲ್ಲ ಡೀಟೇಲ್ಸ್ ಅನ್ನ ಸ್ಟಡಿ ಮಾಡೋದು ನಾವು ಕೆಮಿಕಲ್ ಕೋಆರ್ಡಿನೇಷನ್ ಚಾಪ್ಟರ್. ಸೊ ಯು ಹ್ಯಾವ್ 6 ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂಡರ್ ಹ್ಯೂಮನ್ ಫಿಸಿಯಾಲಜಿ ಯೂನಿಟ್. ದಿಸ್ ಈಸ್ ಹ್ಯೂಮನ್ ಫಿಸಿಯಾಲಜಿ. ರಿಮೆಂಬರ್ ಸ್ಟೂಡೆಂಟ್ಸ್, ಇವಾಗಲೇ ನೆನ್ಪಿಟ್ಕೊಳ್ಳಿ, ದಿಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಯೂನಿಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ನೀಟಿಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಯೂನಿಟ್, ಲಾಸ್ಟ್ ಯೂನಿಟ್, 5th ಯೂನಿಟ್ ಅಬೌಟ್ ಅನಿಮಲ್ ಫಿಸಿಯಾಲಜಿ. ಸೊ ಇದಿಷ್ಟು ನೀವು ಈ ವರ್ಷ PUC ಫಸ್ಟ್ PUC ಅಲ್ಲಿ ಕಲಿಯುವಂತಹ ಚಾಪ್ಟರ್ಸ್. ಟೋಟಲ್ 19 ಚಾಪ್ಟರ್ ಇದೆ. ಪ್ರತಿಯೊಂದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಚಾಪ್ಟರ್. ಇದ್ರ ಬಗ್ಗೆ ಡೀಟೇಲ್ ಆಗಿ ನೀವು ಕಲಿಬೇಕು. ಒಂದು ಸಿಸ್ಟಮ್ಯಾಟಿಕ್ ಆಗಿ ಸ್ಟೆಪ್ ವೈಸ್ ಆಗಿ ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನು ಒಂದಕ್ಕೊಂದು ಲಿಂಕ್ ಮಾಡಿಕೊಂಡು ಡೀಟೇಲ್ ಆಗಿ ಅರ್ಥ ಮಾಡಿಕೊಂಡು ಕಲಿಬೇಕು ಅಂತಂದ್ರೆ ಯು ಹ್ಯಾವ್ ಟು ಕಮ್ ಟು ಅವರ್ TCHR ಆಪ್. We will together study all the interesting, fascinating concepts of biology. Okay, so always remember KCHR is always with you to assist you in any kind of ಯಾವುದೇ ರೀತಿಯ ನಿಮ್ಮ ಸ್ಟಡಿ ಪರ್ಪಸ್, ಸ್ಟಡಿ ಮೆಟೀರಿಯಲ್ ಇರ್ಬೋದು, ಅನಿಮೇಟೆಡ್ ವಿಡಿಯೋಸ್ ಇರ್ಬೋದು, ಲೈವ್ ಕ್ಲಾಸಸ್ ಇರ್ಬೋದು, ಏನೇ ಇರ್ಬೋದು, TCHR is always with you to help you to excel in your PUC studies. Okay, dear students, with that note, we have come to the end of this session. ಒಂದು ಬ್ರೀಫ್ ಆಗಿ ನಿಮ್ಮ ಬಯಾಲಜಿ ಸಿಲೆಬಸ್ ಅಲ್ಲಿ ಏನೇನಿದೆ ಅನ್ನೋದನ್ನ ಈ ಸೆಷನ್ ಅಲ್ಲಿ ನೋಡಿದ್ರೆ, ಫ್ರಮ್ ನೆಕ್ಸ್ಟ್ ಸೆಷನ್ ಆನ್ವರ್ಡ್ಸ್ ವಿ ವಿಲ್ ಫೋಕಸ್ ಆನ್ ದ ಇಂಡಿವಿಜುವಲ್ ಚಾಪ್ಟರ್ಸ್. ಪ್ರತಿ ಚಾಪ್ಟರ್ ಅನ್ನ ಸ್ವಲ್ಪನೇ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗಿ. Okay, with that, we are going to conclude this session today. If you have any queries, please ask your queries in the chat box anytime and we will be replying to those queries. And now don't forget to go to Play Store and download TCHR app and subscribe to our courses to avail all the services from TCHR. Thank you, my dear students. See you all in the next session.